साथ वंदे मातरम शुरू करेंगे। वंदे मातरम, वंदे मातरम, सुजलाम सुफलाम मलयज शीतलाम सस्यश्यामलाम मातरम, वंदे मातरम, शुभ्रज्योत्स्नां पुलकितयामिनीं पुल्लकुसुमित द्रुमदलशोभिनीं सुहासिनीं सुमधुरभाषिणीं सुखदां वरदां मातरं, वंदे मातरं, वंदे ಮಾತರಂ. ಧನ್ಯವಾದಗಳು. ಕೂತ್ಕೊಳ್ಳಿ. ಧನ್ಯವಾದಗಳು. ಈಗ ವೇದಿಕೆಯ ಹಿಂಭಾಗದಲ್ಲಿ ಮತ್ತು ಪಕ್ಕದಲ್ಲಿ ನಿಂತಿರೋರು ಆಸನದಲ್ಲಿ ಆಕ್ರಮಿಸ್ಕೊಳ್ಬೇಕು ಅಂತ ಹೇಳಿ ಕರ್ತಾರೆ. ಚೇರ್ಗಳು ಖಾಲಿ ಇದೆ. ಇದರಿಂದ ಕಾರ್ಯಕ್ರಮ ಇನ್ನೂ ಹೆಚ್ಚು ಸೊಗಸಾಗಿ ಮತ್ತು ಚಂದವಾಗಿ ಕಾಣ್ತದೆ ಅಂತೇಳಿ ತಮ್ಮಿಂದ ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊಂಡು ದಯವಿಟ್ಟು ಆಸನಗಳು ಖಾಲಿ ಇದೆ, ಅದರ ಮೇಲೆ ಅಲಂಕರಿಸಬೇಕು ಅಂತ ಕೇಳ್ಕೊತಾನೆ. ಈಗ ಕಾರ್ಯಕ್ರಮದ ಚಾಲನೆ. ಸ್ವಾಗತ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ನ ಮಾಜಿ ಅಧ್ಯಕ್ಷರು ಹಾಗೂ ಹಿರಿಯ ವಕೀಲರು ಹಾಗೂ ಕರ್ನಾಟಕ ಕಾನೂನು ಘಟಕದ ಗೌರವಾಧ್ಯಕ್ಷರು ಆದಂತಹ ವಿ ಮುನಿಯಪ್ಪನವರಿಂದ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಆಧಾರದ ಸ್ವಾಗತವನ್ನು ಕೋರುತ್ತಾ ಇಂದಿನ ಸಮಾರಂಭದ ಕೇಂದ್ರ ಬಿಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬರಲಿದ್ದಾರೆ. ಈಗ ಆಸೀನರಾಗಿರುವ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮತ್ತು ವಹಿಸಲು ಆಗಮಿಸಿರುವ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೇವಲ ರಾಜಕಾರಣಿ ಮಾತ್ರವಲ್ಲ, ಅವರು ಮುತ್ಸದಿಗಳು. ಕಾರಣ, ಒಬ್ಬ ರಾಜಕಾರಣಿಗೆ ಮುಂದಿನ ಚುನಾವಣೆಯನ್ನು ಗುರಿಯಿಟ್ಟುಕೊಂಡರೆ ಒಬ್ಬ ಮುತ್ಸದಿ ಮುಂದಿನ ಜನಾಂಗದ ಅಭಿವೃದ್ಧಿಯನ್ನು ಗುರಿಯಾಗಿಟ್ಟುಕೊಳ್ಳುತ್ತಾರೆ. ಉಪಮುಖ್ಯಮಂತ್ರಿಗಳು ಸಂಘಟನಾ ಚತುರರು ಮತ್ತು ಕರ್ಮಯೋಗಿಗಳು, ಎಲ್ಲಕ್ಕಿಂತ ಮಿಗಿಲಾಗಿ ಪಕ್ಷನಿಷ್ಠರು. ಅಂತಹ ವಿಶೇಷ ನಾಯಕರನ್ನು ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಬೇಕೆಂದು ಪ್ರಾರ್ಥಿಸುತ್ತೇನೆ. ಹಾಗೂ ನಮ್ಮ ಈ ಲೀಗಲ್ ಘಟಕದ ಪರವಾಗಿ ನಾನು ಅವರಿಗೆ ಉತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಮತ್ತೋರ್ವ ಕಾನೂನು ಮಂತ್ರಿಗಳು ಎಚ್ ಕೆ ಪಾಟೀಲ್ರವರು, ಮತ್ತೋರ್ವ ಅತಿಥಿಗಳು ಮತ್ತು ಪ್ರಮುಖ ಭಾಷಣಕಾರರು. ಎಚ್ ಕೆ ಪಾಟೀಲ್ರವರು ಸರಳ, ಸಜ್ಜನ, ಧೀಮಂತ ಹಿರಿಯ ನಾಯಕರು. ಅವರ ಬದುಕಿನುದ್ದಕ್ಕೂ ಸಮಾಜ ಸೇವೆ, ಕಾನೂನು ಸಂರಕ್ಷಣೆ, ಸರ್ಕಾರಕ್ಕೆ ಸೂಕ್ತ ಸಮಯದಲ್ಲಿ ಸಲಹೆ ಸೂಚನೆಗಳನ್ನು ಕೊಡುತ್ತಾ ಸಮಾಜಮುಖಿಯಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುವ ಮಾನ್ಯ ಸಚಿವರನ್ನು ನಾನು ಈ ಸಮಾರಂಭಕ್ಕೆ ಉತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಓಕೆ, ಈಗ ನಮ್ಮ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದ ಜಿ ಕೆ ಚಂದ್ರಶೇಖರ್ ಅವರಿಗೆ ನಾನು
ಉತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ನಮ್ಮ ಕಾನೂನು ಅಧ್ಯಕ್ಷರಾದ CM ಧನಂಜಯರಿದ್ದಾರೆ, ಅವರಿಗೆ ನಾನು ಉತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ವಕೀಲರು ಮತ್ತು ವಿಧಾನ ಪರಿಷತ್ ಸದಸ್ಯರಾದ ರಮೇಶ್ ಬಾಬು ಅವರಿದ್ದಾರೆ, ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೀನಿ. ಹೇಳಿ. ನಮ್ಮ ವಕೀಲರು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಮತ್ತು ನಮ್ಮ ಈ ಲೀಗಲ್ ಡಿಪಾರ್ಟ್ಮೆಂಟ್ನ ಉಸ್ತುವಾರಿಯವರಾದ RV ವೆಂಕಟೇಶ್ ಅವರಿದ್ದಾರೆ, ಅವರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಮತ್ತು ಉಗ್ರಪ್ಪನವರು ಮಾಜಿ ಹೋರಾಟಗಾರರು, ಮಾಜಿ ಸಂಸದರು, ಹೋರಾಟಗಾರರು ಮತ್ತು ಕಾನೂನಿನ ಪರಿಣಿತಿಯನ್ನು ಪಡೆದಿದ್ದಾರೆ. ಅವರಿಗೆ ಈಗ ಆಲ್ರೆಡಿ ನಮಗೆ ಇದನ್ನು ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಯಾರಪ್ಪ? ಮಾಜಿ ಸಂಸದರು, ಮಾಜಿ ಸಚಿವರು ಆದ ವಿನಯ್ ಕುಮಾರ್ ಸೊರಕೆ ಅವರು ಬಂದಿದ್ದಾರೆ, ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ. ಮಾಜಿ ಮಂತ್ರಿಗಳಾದ ಶ್ರೀ ರಾಣಿ ಸತೀಶ್ ಅವರು ಬಂದಿದ್ದಾರೆ, ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ. ಮಾಜಿ ನಮ್ಮ ವಕೀಲರು, ಹಿರಿಯ ವಕೀಲರು ಮತ್ತು ಮಾಜಿ ಮಂತ್ರಿಗಳು ರೇವಣ್ಣವರು ಬಂದಿದ್ದಾರೆ, ಅವ್ರಿಗೂ ಹಿರಿಯ ವಕೀಲರಾದ ಕಾಂತರಾಜ್ ಅವರು ಬಂದಿದ್ದಾರೆ, ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ಮತ್ತು ನಮ್ಮ ಹಿರಿಯ ವಕೀಲರಾದ MT ನಾರಾಯಣವರು ಬಂದಿದ್ದಾರೆ, ಚಂದ್ರಮೌಳಿ ಅವರು ಬಂದಿದ್ದಾರೆ, ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೂ, ನಮ್ಮ RTI ಮತ್ತು ಲೀಗಲ್ ಸೆಲ್ ಅಧ್ಯಕ್ಷ ಮಾಜಿ ಅವ್ರಿಗೂ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಮಾಜಿ ಸಂಸದರಾದ ತೇಜಸ್ವಿನಿ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಅದರಿಂದ ಮತ್ತು ಮಾಧ್ಯಮ ಮಿತ್ರರಿಗೂ ಮತ್ತು ನಮ್ಮೆಲ್ಲ ಈ RTI ಮತ್ತು ಲೀಗಲ್ ಸೆಲ್ ಸದಸ್ಯರಿಗೆ ನಾನು ಉತ್ಪೂರ್ವಕ ಸ್ವಾಗತವನ್ನು ಕೋರಿಸುತ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಮುನಿಯಪ್ಪನವ್ರಿಗೆ. ಹಾಗೆ ಈಗ ಕಾರ್ಯಕ್ರಮದ ಅಧಿಕೃತ ಚಾಲನೆ ದೀಪ ಬೆಳಗುವುದರ ಮೂಲಕ ಹಾಗೂ ಸಂವಿಧಾನ ಪೀಠಿಕೆಗೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಕಾರ್ಯಕ್ರಮದ ಅಧಿಕೃತ ಉದ್ಘಾಟನೆ. ದಯವಿಟ್ಟು ಎಲ್ಲ ಹಿರಿಯ ವೇದಿಕೆ ಮೇಲೆ ಆಹ್ವಾನವಿರುವಂತಹ ಎಲ್ಲ ಹಿರಿಯರು ವೇದಿಕೆ ಮೇಲೆ ಬಂದು ದೀಪದ ಹತ್ರ ಬರಬೇಕು ಅಂತ ಹೇಳಿ ಕೇಳಿಸ್ತಾನೆ. ಈ ಸುದಿನದಂದು ಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಸುದೀರ್ಘ ಪರಿಣಾಮವಾಗಿ ಇದೇ ದಿನ ನವೆಂಬರ್ 26, 1941ರಂದು ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಸುದೀರ್ಘವಾದಂತಹ 1972ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮೋತಿಲಾಲ್ ನೆಹರು ಅವರು ಸಂವಿಧಾನದ ಕನಸಿಗೆ ಮೊದಲನೆಯ ಒಂದು ಮುನ್ನುಡಿಯನ್ನು ಬರೆದಿದ್ರು. ಅಂದಿನಿಂದ ಇಲ್ಲಿಯವರೆಗೂ ಸಂವಿಧಾನದ ಒಂದು ಯಶಸ್ವಿಗಾಗಿ ನಾವು ಎಲ್ಲರೂ ಕೂಡ ಸಹಕರಿಸಿದ್ದೇವೆ, ದುಡಿದಿದ್ದೇವೆ. ಸಂವಿಧಾನವೇ ನಮ್ಮ ಮೂಲ ಅಸ್ತ್ರ, ಮೂಲ ಮಂತ್ರ. ಈ ಒಂದು ಸಂವಿಧಾನ ದಿನಾಚರಣೆಗೆ ಈ ದೀಪ ಬೆಳಗುವುದರ ಮೂಲಕ ಸಹಯೋಗಿಸಿದ ಎಲ್ಲ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕರ್ಪೂರ ಇಟ್ಟಿದೆ, ಎಲ್ಲ ಕರ್ಪೂರ ಇಟ್ಟಿದೆ, ಎಲ್ಲ ಇಟ್ಟಿದೆ. ಓಹ್ ಅಣ್ಣ, ಒಂಚೂರು ಪನ್ನೋಡದ ಜಾಗ ಬಿಡಿ. ಮುನಿಯಪ್ಪಣ್ಣ
ನಿಮ್ಮೆಲ್ಲರ ಪ್ರೀತಿಯ ಪಾತ್ರರು, ಹಿರಿಯ ವಕೀಲರು, ಮಾಜಿ ಅಡ್ವೊಕೇಟ್ ಜನರಲ್ ಹಾಗೂ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಯಾದ ಶ್ರೀಯುತ ಪೊನ್ನಣ್ಣನವರು ಬಂದಿದ್ದಾರೆ. ಹಾಗೂ ಶಾಸಕರು ವಿರಾಜಪೇಟೆ, ಅವರಿಗೆ ಈ ಕಾರ್ಯಕ್ರಮದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸಿದ್ದೇನೆ. ದಯವಿಟ್ಟು ಪೊನ್ನಣ್ಣವ್ರಿಗೆ ಒಂಚೂರು ಅವಕಾಶ ಮಾಡಿಕೊಡಿ, ಒಂಚೂರು ದಯವಿಟ್ಟು. ಈಗ ದೀಪ ಬೆಳಗುವ ಕಾರ್ಯಕ್ರಮ ಮುಗಿದಿದೆ. ಈಗ ಪುಷ್ಪಾರ್ಚನೆಗೆ ದಯವಿಟ್ಟು ಹಾಗೆ ಎಲ್ಲ ವೇದಿಕೆಯಲ್ಲಿರುವ ಗಣ್ಯರು ಪುಷ್ಪಾರ್ಚನೆ ಸಂವಿಧಾನದ ಪೀಠಿಕೆಯ ಕಡೆ ಧಾವಿಸಬೇಕು ಅಂತ ಕೇಳ್ಕೊಳ್ತೇನೆ. ಪ್ರಿಯಂಬಲ್ ಇಸ್ ಎ ಸ್ಪೈನಲ್ ಕಾರ್ಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತದೆ. ಈ ನಿಟ್ಟಿನಲ್ಲಿ ನಾವು ಸಂವಿಧಾನದ ಪೀಠಿಕೆಯನ್ನು ದಿನನಿತ್ಯದ ಕಾರ್ಯಕ್ರಮದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು, ಓದಬೇಕು. ಅದರ ಮೂಲಕ ನಾವು ನಮ್ಮ ಒಂದು ಸುಭದ್ರ ಹಾಗೂ ಬಲಿಷ್ಠವಾದಂತಹ ಒಂದು ಸಂವಿಧಾನವನ್ನ ಕಟ್ಟಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ದೀಪವನ್ನು ಬೆಳಗಿಸಿದ ಎಲ್ಲಾ ಗಣ್ಯರಿಗೂ ಧನ್ಯವಾದಗಳನ್ನು ಹೇಳ್ತಾ ಈಗ ಸಂವಿಧಾನದ ಪೀಠಿಕೆಗೆ ಪುಷ್ಪಾರ್ಚನೆ. ನೆಕ್ಸ್ಟ್ ಸರ್, ಎಲ್ಲ ವೇದಿಕೆ ಮೇಲೆ ಅಲಂಕರಿಸಬೇಕು ಅಂತ ಕೇಳ್ಕೊತೇನೆ. ದಯವಿಟ್ಟು ಎಲ್ಲರೂ ತಮ್ಮ ಸ್ಥಾನಗಳನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಸಾಕಷ್ಟು ಸ್ಥಳಾವಕಾಶ ಇದೆ. ದಯವಿಟ್ಟು ವೇದಿಕೆ ಹಿಂಭಾಗದಲ್ಲಿರೋರು, ಮುಂದೆ ನಿಂತ್ಕೊಂಡಿರೋರು ತಮ್ಮ ಆಸನಗಳಲ್ಲಿ ಕೂರೋದ್ರ ಮೂಲಕ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿವಾಗಿ ಕೇಳ್ಕೊಳ್ತೇನೆ. ದಯವಿಟ್ಟು ವೇದಿಕೆ ಮೇಲೆ ತಮ್ಮ ಸ್ಥಾನಗಳಲ್ಲಿ ಅಲಂಕರಿಸಿ ಅಂತ ಹೇಳಿ ತಮ್ಮನ್ನ ಕೇಳ್ಕೊಳ್ತೇನೆ. ಈಗ ಕಾರ್ಯಕ್ರಮದ ದಯವಿಟ್ಟು ವೇದಿಕೆಯ ಹಿಂಭಾಗದಲ್ಲಿ ಮುಂಭಾಗದಲ್ಲಿರುವ ತಮ್ಮ ಸ್ಥಾನಗಳನ್ನು ಅಲಂಕರಿಸಿದ್ರೆ ಹೆಚ್ಚು ಕಾರ್ಯಕ್ರಮ ಹೆಚ್ಚು ಸೊಬರಾಗಿ ಕಾಣುತ್ತದೆ ಅಂತ ಹೇಳ್ಕೊಂತೀನಿ. ಈ ಸಂದರ್ಭದಲ್ಲಿ ಸಂವಿಧಾನ ಪೀಠಿಕೆಯ ವಾಚನ, ಸಂವಿಧಾನದ ಪೀಠಿಕೆಯ ವಾಚನವನ್ನು ನಮ್ಮ ವೆಂಕಟೇಶ್ ಅವರು, ಅಡ್ವೊಕೇಟ್ ಅವರು, ಮಾರಿ ವಿಜಯಪುರ ಸದಸ್ಯರು ಹಾಗೂ ಕಾನೂನು ಘಟಕದ ಸಂಚಾಲಕರು ಆಗಿರುವಂತಹ ವೆಂಕಟೇಶ್ ಅವರಿಂದ ಇವಾಗ ಸಂವಿಧಾನ ಪೀಠಿಕೆಯ ಬೋಧನೆ ಆಗ್ತದೆ. ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಎಲ್ಲರೂ ನಿಂತ್ಕೋಬೇಕು. ಹಾಗೂ ತಮ್ಮ ಆಸನದಲ್ಲಿ ಇದರ ಪ್ರತಿ ಇದೆ. ಪ್ರತಿಯನ್ನ ಎಡಗೈಯಲ್ಲಿಟ್ಕೊಂಡು ತಾವು ಬಲಗೈಯನ್ನು ಮುಂದಕ್ಕೆ ಚಾಚಿ ಎಲ್ಲರೂ ಕೂಡ ಜೊತೆಯಲ್ಲಿ ಉಚ್ಚರಿಸಬೇಕಾಗಿ ವಿನಂತಿ. ಭಾರತದ ಸಂವಿಧಾನ ಪ್ರಸ್ತಾವನೆ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ, ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನೆ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಐಕ್ಯತೆಯನ್ನು
ಮತ್ತು ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕವಾಗಿ ಮಾಡುವುದರಿಗೆ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳು 26ನೇ ತಾರೀಕಾದ ಈ ದಿವಸ ಈ ಮೂಲಕ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿವೇಶಿಸಿ ಅರ್ಪಿಸಿಕೊಂಡಿದ್ದೇವೆ. ಜೈ ಸಂವಿಧಾನ, ಜೈ ಸಂವಿಧಾನ, ಜೈ ಸಂವಿಧಾನ. ಎಲ್ಲರಿಗೂ ವಂದನೆಗಳು. ದಯವಿಟ್ಟು ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲರೂ ಸಹಕರಿಸಬೇಕು. ಸಾಕಷ್ಟು ಸ್ಥಳಾವಕಾಶ ಇದೆ ಮೇಲ್ಭಾಗದಲ್ಲೂ ಕೂಡ. ಯಾರು ಕೂಡ ಕಾರಿಡಾರ್ ಅಲ್ಲಿ ಮುಂಭಾಗದಲ್ಲಿ ನಿಂತ್ಕೊಳ್ಳದಿರ ದಯಮಾಡಿ ಆಸನಗಳಲ್ಲಿ ಕುಳಿತುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ದಯಮಾಡಿ ಬಾಲಕೃಷ್ಣ ಎಲ್ಲ ಬನ್ನಿ ಮೇಲೋಗಿ. ದಯವಿಟ್ಟು ಯಾರು ಇಲ್ಲಿ ಅಕ್ಕಪಕ್ಕದಲ್ಲಿ ಮುಂಭಾಗದಲ್ಲಿ ನಿಂತ್ಕೋಬೇಡಿ. ಮೇಲೆ ಸಾಕಷ್ಟು ಅವಕಾಶ ಇದೆ. ದಯಮಾಡಿ ಎಲ್ಲರೂ ಆಸನದಲ್ಲಿ ಕುಳಿತುಕೋಬೇಕಾಗಿ ವಿನಂತಿ. ಸೇವಾದಳದವ್ರು ಎಲ್ಲಿದ್ದೀರಿ ಎಲ್ಲ ದಯವಿಟ್ಟು ಬನ್ನಿ. ಇಲ್ಲೆಲ್ಲ ಸ್ವಲ್ಪ ಶಿಸ್ತು ಕಾಪಾಡಿಲ್ಲ. ಶಿಸ್ತು ಬೇಕು ಸ್ವಲ್ಪ. ಅಧ್ಯಕ್ಷರಿಗೆ ಬಹಳ ಪರ್ಟಿಕ್ಯುಲರ್ ಇದ್ದಾರೆ, ಈಗ ಶಿಸ್ತು ಮಾಡಿ. ಧನ್ಯವಾದಗಳು ವೆಂಕಟೇಶ್ ಅವರಿಗೆ. ಸಂವಿಧಾನ ಪೀಠಿಕೆಯನ್ನು ಎಲ್ಲರಿಗೂ ಬೋಧನಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀರಿ. ಈಗ ಪ್ರಾಸ್ತಾವಿಕ ನುಡಿ ಶ್ರೀ ಎಂ ಧನಂಜಯ ಅವರು ಕರ್ನಾಟಕ ಕಾನೂನು ಘಟಕ ಮತ್ತು ಮಾನವ ಹಕ್ಕುಗಳು ಆರ್ಟಿಒ ವಿಭಾಗದ ಅಧ್ಯಕ್ಷರು ವಕೀಲರು ಆದಂಥ ಸಿ ಎಂ ಧನಂಜಯ ಅವರಿಂದ ಪ್ರಾಸ್ತಾವಿಕ ನುಡಿ. ಎಲ್ರಿಗೂ ನಮಸ್ಕಾರ. Honorable President for KPCC and Deputy Chief Minister of Sri D.K. Shivkumar ji, Honorable Law Minister H.K. Patil sir, KPCC Working President and Member of Rajya Sabha Sri G.C. Chandrasekhar sir, MLA and Legal Advisor to CM A.S. Ponnanji sir, former Member of Parliament V. Sugrappa sir, and MLC Ramesh Babu ji, KPCC Vice President R.V. Venkatesh and others on the dais. I am proud to say that the making of Indian Constitution consists of 11 great leaders from Karnataka. Some are RCM, former Chief Minister K.C. Reddy, former Chief Minister Kengal Hanmantaya and S. Rajalingappa and others. In the words of Dr. B.R. Ambedkar, constitutional morality is not a natural sentiment, it has to be cultivated. Today we are not just celebrating the Constitution, we are defending it on the front line of a national battle. There are forces today who wave the flag but betray the republic, who chant patriotism but fear constitutional accountability, who call themselves protectors of culture but attack rights guaranteed by law. They want a nation of obedience. The Constitution demands a nation of justice and equality. And let me say this without hesitation, those who try to replace the Constitution with ideology will be opposed in every street, every court, every legislator, every ballot box. This country was not built on fear, it was built on freedom. This nation was not created for one religion, one language, one party or one leader. It is of the people, by the people, for the people. Some want power without responsibility, laws without liberty, and nationalism without humanity. But Karnataka stands as a wall of resistance. Under the leadership of our Deputy Chief Minister, our government is providing governance not about headlines, slogans and threat. The government is about welfare, rights and constitutional duty. Where others divide society, we unite. Where others attack institutions, we strengthen them. Where others silence voices, we amplify them. Where other promises now new India, we protect real India, the constitutional India. On this Constitution Day, let us pledge to defend freedom of speech,
over suppression, to uphold rule of law over rule of force, to protect right of poor, minorities, women and marginalized, to reject hatred and stand for unity in diversity. Let us send a message clearly. This country will not be ruled by WhatsApp, universities and mob justice. This country will be ruled by the Constitution of India. Those who dream of rewriting the Constitution must remember a nation can survey a bad government. It cannot survey the death of a constitutional values. Let us remember Dr. B.R. Ambedkar's warning. If we fail to uphold constitutional methods, our freedom will fade. As the chairman of legal department, I assure, if the rights are rolled back, we will challenge it. If our agencies are weaponized, we will fight it legally. If hatred is organized, we will dismantle it with law and justice. We are not here for a compromise, we are here for a constitutional combat. Our loyalty is to the Constitution of India and people of this nation. And also I like to draw the attention of our Honorable President that as head of the legal department, I am already touring to all the district to encourage advocates to join and support the legal department. As per the direction of the Honorable President, I have already constituted a legal bank. I have completed a 180 constituency out of 224 constituency, and the same will be shortly handed over the file to him, consisting a minimum 3 to 5 members in every constituency. And there is also, we are having a very shortly, because our national chairman has insisted that we must have holden a coastal Congress conclave. That is Karavali Congress Samaveshavannu ಮಾಡಬೇಕು ಅಂತ ಇದ್ದಾರೆ. ಅದಕ್ಕೆ our honorable national chairman is going to speak to our president and fix the date in the month of maybe in January, where there will be massive advocates, more than 5,000 advocates is going to be joined. Further, at this time, I request the Honorable Deputy Chief Ministers a memorandum from all the signed by the state office bearers as well as the district to consider our young, dynamic advocate and former additional advocate general to consider for the cabinet rank minister. ಇದೊಂದೇ ಒಂದು ವಿಶೇಷ. And also I request the Honorable President and also Law Minister, in future, when they are appointing to the High Court as well as the advocates to the government advocates, they must be considered the advocates from the Congress who are loyal to the Congress, who are following the ideology of the Congress, must be put them in the panels, in various panels, boards and corporations. And I also take an opportunity to inform today that the advocates from High Court, Srimati Sandhya and Saukar Saab, who have won recently international medal for swimming. I like to Nama. And ಈ ಟೈಮ್ ಒಳಗೆ ನಾನು ಒಂದೆರಡು ವಿಷಯವನ್ನು ತರಕ್ಕೆ ಇಷ್ಟಪಡ್ತೀನಿ. ಬಿಜೆಪಿಯವರು ಹಾಗೂ ಅವರ ನಾಯಕತ್ವವನ್ನು ನಿಯಂತ್ರಿಸುತ್ತಿರುವ ಮೋಹನ್ ಭಾಗವತ್ ಅವರು ಕೆಲವು ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಾಗ ಭಾರತ ಹಿಂದೂ ರಾಷ್ಟ್ರ ಅಂತ ಹೇಳಿಕೆ ನೀಡಿದರು. ಇದು ಸಂವಿಧಾನದ ಸ್ಪಷ್ಟ ಉಲ್ಲಂಘನೆ ಆಗಿದೆ. ನಮ್ಮ ಕರ್ನಾಟಕ ಸರ್ವ ಜನಾಂಗದ ಜಾತಿಯ ತೋಟ ಆಗಿರೋದನ್ನು ಸಹಿಸದೆ ಇಂಥ ಪ್ರಚೋದನೆ ಮಾತುಗಳನ್ನು ಅವರು ಆಡಿರುತ್ತಾರೆ. ಇಂಥ ಹೇಳಿಕೆಗಳನ್ನು ನಾವು ಖಂಡಿಸ್ತೀನಿ ಅಂತ ಈ ಸಮಯದೊಳಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್, ಜೈ ಕಾಂಗ್ರೆಸ್ ಅಂತ ಮಾತನ್ನು ಮುಗಿಸ್ತೀನಿ.
ಸಿ ಎಂ ಧನಂಜಯ ಅವರಿಗೆ ಧನ್ಯವಾದಗಳು. ಈಗ ನಮ್ಮೆಲ್ಲರ ನೆಚ್ಚಿನ ಮಾಜಿ ಸಚಿವರು, ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕರ್ನಾಟಕ ಸರ್ಕಾರ, ಶ್ರೀಯುತ HK ಪಾಟೀಲ್ರವರು ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ದೊಡ್ಡದಾದ ಚಪ್ಪಾಳೆಯೊಂದಿಗೆ ಅವರ ಸ್ವಾಗತ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಸಂವಿಧಾನದ ದಿನ ಕಾಂಗ್ರೆಸ್ ಪಕ್ಷ ಅತ್ಯಂತ ಅಭಿಮಾನದಿಂದ ಮಾನ್ಯ ಕಾಂಗ್ರೆಸ್ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳು, ನೆಚ್ಚಿನ ನಾಯಕರು ಆದ ಮಾನ್ಯ DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅಭಿಮಾನದಿಂದ ಪಾಲ್ಗೊಂಡಿರ್ತಕ್ಕಂಥ ಕಾನೂನು ಸಲಹೆಗಾರರು, ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಪೊನ್ನಣ್ಣವರು, ನಿಮ್ಮೆಲ್ಲರ ನೆಚ್ಚಿನ ವರ್ಕಿಂಗ್ ಪ್ರೆಸಿಡೆಂಟರಾಗಿರ್ತಕ್ಕಂಥ GC ಚಂದ್ರಶೇಖರ್ ಅವರು, ನಮ್ಮ ಮತ್ತೊಬ್ಬ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿನಯ್ ಕುಮಾರ್ ಸೋರ್ಕೆ ಅವರು, ಹಾಗೂ ಕ್ಯಾಂಪೇನ್ ಕಮಿಟಿ ಚೇರ್ಮನ್ರು, ಲೀಗಲ್ ಸೆಲ್ನ ಅಧ್ಯಕ್ಷರು, ಸ್ನೇಹಿತರು ಆದ ಧನಂಜಯ ಅವರು, ಉಗ್ರಪ್ಪನವರು, ರೇವಣ್ಣವರು, ರಾಣಿ ಸತೀಶ್ ಅವರು, ಹಾಗೆ ಹಲವಾರು ಗಣ್ಯರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಖ್ಯಾತವೆತ್ತ ವಕೀಲರುಗಳು ಹಾಗೂ ಗೆಳೆಯ ವಕೀಲರುಗಳು, ಕಾಂಗ್ರೆಸ್ಸಿನ ನಾಯಕರುಗಳು ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಈಗಾಗಲೇ ಸುಮಾರು 1 ಗಂಟೆ ಕಾಲದಿಂದ ತಾವು ಸಂವಿಧಾನದ ಬಗ್ಗೆ ಕೇಳ್ತಾ ಇದ್ದೀರಿ. ಮೊನ್ನೆ ಉಗ್ರಪ್ಪನವರು ಮಾತನಾಡಿದ ಮೇಲೆ ಸಂವಿಧಾನದ ಬಗ್ಗೆ ಯಾರಿಗೆ ಮಾತಾಡೋದಕ್ಕೂ ತೊಂದರೆ ಆಗುತ್ತೆ. ಉಗ್ರಪ್ಪನವರು ಸಾಕಷ್ಟು ವಿವರ ಕೊಟ್ಟಿದ್ದಾರೆ. ಆದರೆ ನಾನು ಕೆಲವು ವಿಚಾರಗಳನ್ನು ತಮ್ಮ ಗಮನಕ್ಕೆ ತರ್ತೀನಿ. ಸಂವಿಧಾನವನ್ನು ನಾವು ರಚನೆ ಮಾಡಬೇಕಾದಂಥ ಕಾಲ ಆಯಿತು. ಸ್ವಾತಂತ್ರ್ಯ ನಂತರದ ಸಂದರ್ಭದೊಳಗೆ ಬ್ರಿಟಿಷರ ನಮ್ಮ ರಾಷ್ಟ್ರಕ್ಕೆ ಸಂಬಂಧಿರ್ತಕ್ಕಂಥ ಕಾರ್ಯದರ್ಶಿ, ಸೆಕ್ರೆಟರಿ ಬಿರ್ಕಿನ್ ಹೆಡ್, ಲಾರ್ಡ್ ಬಿರ್ಕಿನ್ ಹೆಡ್, ಅವತ್ತು ಯಾವ ಲಘುವಾದ ರೀತಿಯಲ್ಲಿ ಮಾತನಾಡಿದರು ಅಂದರೆ, he laughs and says, will these Indians draft their constitution? They have hundreds of paths, faiths, castes, communities. Can they have one constitution? Will they be able to, have they the capability to draft that constitution? ಅಂತೇಳಿ ನಗುತ್ತಾನೆ. ಬಂಧುಗಳೇ, ಇವತ್ತು 75 ವರ್ಷ ಆಯಿತು ನಮ್ಮ ಸಂವಿಧಾನಕ್ಕೆ. ನಮ್ಮನ್ನು ಬಿಟ್ಟರೆ ಮತ್ತೊಂದು ಯಾವುದು ಕೊಲೋನಿಯಲ್ ಕಂಟ್ರಿ ಸಂವಿಧಾನವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಸ್ವತಃ ರಚಿಸಿರ್ತಕ್ಕಂಥ ಸಂವಿಧಾನ 75 ವರ್ಷಗೂ ಹೆಚ್ಚು ಕಾಲ ಇವತ್ತು ಸ್ಟುಡ್ ಟೆಸ್ಟ್
and it has become successful. Mr. Birkenhead, ಆ ಏನು ನಕ್ಕಿದ್ದ Birkenhead, we have proved him wrong and we have proved successful. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಭಾಳ ರಾಷ್ಟ್ರದವು ಜಗತ್ತಿನೊಳಗೆ, ಸಣ್ಣ ಸಣ್ಣ ಓದಾವು, ದೊಡ್ಡ ದೊಡ್ಡ ಓದಾವು, ಮಿಲ್ಟ್ರಿ ಓದಾವು, ಡಿಕ್ಟೇಟ್ರಿ ಇದ್ದಿದ್ದು ಓದಾವು, ರಾಜರಿದ್ದವ್ರು ಓದಾರ, ರಗಡು ರಾಷ್ಟ್ರಗಳದಾವು. ಸಂವಿಧಾನ ಎಲ್ಲರೂ ಒಂದೊಂದು ಮಾಡ್ಕೋತಾರೆ. ಅಮೇರಿಕಾ, ಇಂಗ್ಲೆಂಡ್ಗಳನ್ನು ಬಿಟ್ಟರೆ, ಇಂಗ್ಲೆಂಡ್ ಅಂತೂ ಲಿಖಿತ ಸಂವಿಧಾನ ಇಲ್ಲ. ಅಮೇರಿಕಾದಂಥ ರಾಷ್ಟ್ರಗಳನ್ನು ಬಿಟ್ಟರೆ ಎವರೇಜ್ ಲೈಫ್ ಆಫ್ ಕಾನ್ಸ್ಟಿಟ್ಯೂಷನ್, ಎಲ್ಲರೂ ವಕೀಲರಿದ್ದೀರಿ, ಎಷ್ಟಿದೆ ಗೊತ್ತೇನ್ರಿ? ಇಟ್ ಈಸ್ ಜಸ್ಟ್ 17 to 19 ಇಯರ್ಸ್. 17ರಿಂದ 19 ವರ್ಷ ಸರಾಸರಿ ಈ ಸಂವಿಧಾನಗಳ ಜೀವ, ಲೈಫ್. ಅಂದರೆ ಮತ್ತೊಂದು ಬೇರೆ ವ್ಯವಸ್ಥೆ ಬರ್ತದೆ, ಆ ಸಂವಿಧಾನ ಕಿತ್ತೋಗಿತಾರೆ, ಮತ್ತೊಬ್ಬ ಬರ್ತಾನೆ, ಮತ್ತೊಂದು ಸಂವಿಧಾನ ಮಾಡ್ತಾನೆ. ಹಿಂಗೆ 19 ವರ್ಷಕ್ಕಿಂತ ಹೆಚ್ಚು ಅವು ಭಾಳಷ್ಟು, ಅಂದರೆ ಸರಾಸರಿ 19 ವರ್ಷ ಅವಧಿ ಸಂವಿಧಾನದ್ದು. ಆದರೆ ನಮ್ಮ ದೇಶದ ಸಂವಿಧಾನ 75 ವರ್ಷ ದಾಟಿ ನಾವು ಇವತ್ತು ಅತ್ಯಂತ ಯಶಸ್ವಿಯಾಗಿ ಮುಂದುವರೆದಿದ್ದೇವೆ. ಇದು ನಮ್ಮೆಲ್ಲರಿಗೆ ಹೆಮ್ಮೆ ತರ್ತಕ್ಕಂಥ ವಿಷಯ. ನಮ್ಮ ಸಂವಿಧಾನದ ಬಗ್ಗೆ ನಾವು ಹೇಳುವಾಗ, we have not only drafted constitution, it is a complete constitution. It has responded to the needs of the nation over a period of 75 years. It has withstood the test of time. India has proved Lord Birkenhead wrong and we successfully. ಸ್ನೇಹಿತರೆ, ನಮ್ಮ ಸಂವಿಧಾನ ಕೇವಲ ಆಡಳಿತ ಮಾಡೋದಕ್ಕೆ ಸಂವಿಧಾನ ಅಲ್ಲ. ದಿಸ್ ಈಸ್ ಟ್ರಾನ್ಸ್ಫಾರ್ಮೇಟಿವ್ ಕಾನ್ಸ್ಟಿಟ್ಯೂಷನ್. ಸಮಾಜದಲ್ಲಿ, ದೇಶದಲ್ಲಿ ಪರಿವರ್ತನೆ ಮಾಡ್ತಕ್ಕಂಥ ಸಂವಿಧಾನ ನಮ್ಮದು. ಸಾಮಾಜಿಕ ನ್ಯಾಯದ ಮೂಲಕ ನಾವು ಯಾವುದಕ್ಕೆ ಈ ಸಂವಿಧಾನವನ್ನು ಸೋಲ್ ಆಫ್ ಇಂಡಿಯಾ ಅಂತೀವಿ. ಯಾಕೆ ಸೋಲ್ ಆಫ್ ಇಂಡಿಯಾ ಅಂತೀವಿ ಅಂದರೆ, ಇದು ನಮ್ಮ ಸಮಾಜವನ್ನು ಸಹಿತ ಪರಿವರ್ತನೆ ಮಾಡ್ತದೆ, ಸಾಮಾಜಿಕ ನ್ಯಾಯವನ್ನು ಎಲ್ಲರಿಗೆ ಕೊಡ್ತದೆ. ದಿಸ್ ಈಸ್ ಲಿವಿಂಗ್ ಕಾನ್ಸ್ಟಿಟ್ಯೂಷನ್. ಇದು ಜೀವಂತ ಸಂವಿಧಾನ. ಇದು ಜನರ ಜೊತೆಗೆ ಸಂವಾದಿಸ್ತಾ ಜನರ ಆಗು ಹೋಗುಗಳನ್ನು, ಜನರ ಬೇಕು ಬೇಡಿಕೆಗಳನ್ನು ತಲುಪ್ತಕ್ಕಂಥ ಒಂದು ಸಂವಿಧಾನ ನಮ್ಮ ಸಂವಿಧಾನ ಆಗಿದೆ. That's why we call Indian Constitution is the first and foremost a social document. The majority of its provisions are either directly aimed at furthering the goals of social revolution. This is what is consensus of the Constitution. ಗೆಳೆಯರೆ, ನಾನು ತಮ್ಮ ಗಮನವನ್ನು ಇತ್ತೀಚಿನ ದಿನಗಳ ಬಗ್ಗೆ ಸೆಳೆಯೋದಕ್ಕೆ ಬಯಸ್ತೇನೆ. ನಿಮಗೆಲ್ಲರಿಗೂ ಗೊತ್ತಿದೆ, ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ. ರಾಷ್ಟ್ರದಲ್ಲಿ ಈ ಸಂವಿಧಾನವನ್ನು ತಿರುಚುವಂಥ ಪ್ರಯತ್ನಗಳು ಎಲ್ಲ ರೀತಿಯಿಂದ ನಡೆದಿವೆ. ಸಂವಿಧಾನದ ಮೂಲಕ ನಾವು ಕೊಟ್ಟಿರ್ತಕ್ಕಂಥ ಅಟಾನಮಿಗಳು, ಇವತ್ತು ಸುಪ್ರೀಂ ಕೋರ್ಟ್ ತಗೊಳ್ರಿ, ಇವತ್ತು ಎಲೆಕ್ಷನ್ ಕಮಿಷನ್ ತಗೊಳ್ರಿ, ಇವತ್ತು CBI, ED, ಇನ್ಕಮ್ ಟ್ಯಾಕ್ಸ್ನಂಥ ಏಜೆನ್ಸಿಗಳನ್ನು ತಗೊಳ್ರಿ, ಇವು ಎಲ್ಲವುಗಳಲ್ಲಿ ಸಂವಿಧಾನ ಏನು ಸದಾಶಯ ಹೊಂದಿತ್ತು, ದೀಸ್ ಆರ್ ಟು ಬಿ ಅಟಾನಮಸ್ ಬಾಡೀಸ್. ಆರ್ ದೇ ಕಂಟಿನ್ಯೂ ಟು ಬಿ ಅಟಾನಮಸ್ ಬಾಡೀಸ್? Election Commission has proved that it has become a wing of BJP. ಈಗಾಗಲೇ ಉಗ್ರಪ್ಪ ಹೇಳ್ತಿದ್ರು, ವೋಟರ್ ಲಿಸ್ಟ್ ಸರಿಯಾಗಿ ತಯಾರು ಮಾಡೋಕ್ಕಾಗಲಿಲ್ಲ, ಆಪಾದನೆಗಳಿಗೆ ಉತ್ತರ ಕೊಡೋದಕ್ಕೆ ಆಗಲಿಲ್ಲ.
ನಮ್ಮ ರಾಷ್ಟ್ರದ ಲೋಕಸಭೆಯ ವಿರೋಧ ಪಕ್ಷದ ನಾಯಕರ ಆಪಾದನೆಗಳನ್ನು ಆರೋಪಗಳನ್ನು ಅಫಿಡವಿಟ್ ಮಾಡಿ ಹಾಕ್ರಿ ಅಂತಾರೆ. ಶುಡ್ ದೇ ನಾಟ್ ಟೇಕ್ ಇಟ್ ಇನ್ ಟು ಕಾಗ್ನಿಸೆನ್ಸ್ ಆಫ್ ದಿ ಅಲಿಗೇಷನ್ಸ್ ಮೇಡ್ ಬೈ ಲೀಡರ್ ಆಫ್ ಅಪೋಸಿಷನ್ ಆಫ್ ಲೋಕಸಭಾ? What is happening? Is this the desire of the Constitution of India? ಈ ಸಂವಿಧಾನವನ್ನು ತಿರುಚುವ ಕೆಲಸ ಇವತ್ತೇನು ನಡೆದಿದೆ ಅದರ ಬಗ್ಗೆ ಜಾಗೃತರಾಗಬೇಕು. ಈ ಸಂವಿಧಾನ ದಿನವನ್ನು ನಾವು ಆಚರಣೆ ಮಾಡ್ತಾ ವಿ ಕ್ಯಾನ್ ಮೇಕ್ ದಿಸ್ ಎ ಸೆಲೆಬ್ರೇಷನ್. ಇದು ಹಬ್ಬ ಅಲ್ಲ, ಇದು ಆತ್ಮಾವಲೋಕನೆಯ ದಿನ. ಇದು ನಾವು ಹೊರಳಿ ನೋಡಬೇಕು ನಮ್ಮ ಸಂವಿಧಾನ ಹೇಗೆ ನಾವು ಅನುಷ್ಠಾನ ಮಾಡಿದ್ದೇವೆ, ಸಂವಿಧಾನ ನಮ್ಮ ದೇಶದಲ್ಲಿ ಎಷ್ಟು ಪರಿಣಾಮಕಾರಿ ಇದೆ. ಇದನ್ನು ಆತ್ಮಾವಲೋಕನೆ ಮಾಡೋದಕ್ಕೆ ಈ ಸಂವಿಧಾನ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಸ್ನೇಹಿತರೆ, ಕಳೆದ ಸುಮಾರು 15 ವರ್ಷಗಳಿಂದ ಸಂವಿಧಾನವನ್ನು ಡೈಲ್ಯೂಟ್ ಮಾಡ್ತಕ್ಕಂಥ, ಸಂವಿಧಾನವನ್ನು ವೀಕನ್ ಮಾಡ್ತಕ್ಕಂಥ ಬಹುದೊಡ್ಡ ಕುತಂತ್ರ, ಷಡ್ಯಂತ್ರ, ಪ್ರಯತ್ನ ನಮ್ಮ ದೇಶದಲ್ಲಿ ನಡೆದಿದೆ. ನಿಮಗೆಲ್ಲರಿಗೂ ಗೊತ್ತಿದೆ. ಮೆನಿ ಆಫ್ ಯು ಆಲ್ ನೋ ವಾಟ್ ಆರ್ಟಿಕಲ್ 39B and C tells in the Constitution. ಸಂವಿಧಾನ ಹೇಳ್ತದೆ ಯಾವ ಒಬ್ಬ ವ್ಯಕ್ತಿ, ಕೆಲವು ಗುಂಪು, ಕೆಲವು ಸಂಸ್ಥೆ ಇವರ ಕೈಯಲ್ಲಿ ರಾಷ್ಟ್ರದ ಸಂಪತ್ತು ಸೇರಬಾರ್ದು, ಕ್ರೋಢೀಕರಣ ಆಗಬಾರ್ದು. ಆದರೆ ಏನಾಗ್ತದೆ ರಾಷ್ಟ್ರದಲ್ಲಿ? ನಿಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ನಮ್ಮ ದೇಶದ ಸಂಪತ್ತನ್ನು ಯಾವ ಮಟ್ಟಕ್ಕೆ ನಾವು ಕೇಂದ್ರೀಕರಣ ಆಗೋದಕ್ಕೆ ಬಿಟ್ಟುಕೊಟ್ಟಿದ್ದೇವೆ ಅಂದರೆ, ಸ್ನೇಹಿತರೆ, ನಮ್ಮ ಸಂಪತ್ತಿನ ಬಹುಭಾಗ ಅಂದರೆ 40% ಆಫ್ ನ್ಯಾಷನಲ್ ವೆಲ್ತ್, 40% ಆಫ್ ನ್ಯಾಷನಲ್ ವೆಲ್ತ್ ಈಸ್ ನೌ ಕಾನ್ಸಂಟ್ರೇಟೆಡ್ ಇನ್ ದ ಹ್ಯಾಂಡ್ಸ್ ಆಫ್ 1% ಆಫ್ ಪೀಪಲ್. 1% ಜನರ ಕೈಯೊಳಗೆ 40% ನಮ್ಮ ರಾಷ್ಟ್ರದ ಸಂಪತ್ತು ಅವರ ಹತೋಟಿಯಲ್ಲಿದೆ, ಕ್ರೋಢೀಕರಣವಾಗಿ ಅವ್ರ ಕೈಯೊಳಗಿದೆ. ಇದು ನಿಮಗೆ ಭಾಳಷ್ಟು ನೋವು ತರೋದಿಲ್ಲ. ಯಾಕೆ ತರೋದಿಲ್ಲ ಅಂದರೆ ಅಟ್ಲೀಸ್ಟ್ 1% ಜನರ ಕೈಯೊಳಗೆ ಅದು ಬಿಡು ಅಂತ ಅನಿಸ್ಬೋದು. ಐ ವಿಲ್ ಗೋ ಎ ಸ್ಟೆಪ್ ಅಹೆಡ್. ನಮ್ಮ ದೇಶದ 100 ಶ್ರೀಮಂತ ಜನರೊಳಗೆ I would like the whole Congress family take this very serious. ದೇಶದ 100 ಶ್ರೀಮಂತ ಕುಟುಂಬಗಳ ಕೈಯೊಳಗೆ ರಾಷ್ಟ್ರದ 26% ಸಂಪತ್ತು ಕ್ರೋಢೀಕರಣವಾಗಿ ಅವರ ಹತೋಟಿಯಲ್ಲಿದೆ. ಐ ಆಮ್ ನಾಟ್ ಮೇಕಿಂಗ್ ಅಲಿಗೇಷನ್ ಆಸ್ ಅ ಪೊಲಿಟಿಕಲ್ ಪಾರ್ಟಿ. ದಿಸ್ ಈಸ್ ವಾಟ್ ಈಸ್ ದ ರಿಪೋರ್ಟ್ ಆಫ್ ವರ್ಲ್ಡ್ ಇನ್ಇಕ್ವಾಲಿಟಿ ಲ್ಯಾಬೊರೇಟರಿ, ಇನ್ಕಮ್ ಆ್ಯಂಡ್ ವೆಲ್ತ್ ಇನ್ಇಕ್ವಾಲಿಟಿ ಇನ್ ಇಂಡಿಯಾ. ಈ ರಿಪೋರ್ಟು 2022-23ರಲ್ಲಿ ನೀಡಿರ್ತಕ್ಕಂಥ ಈ ರಿಪೋರ್ಟ್ನೊಳಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ. ಈ ಮಾಹಿತಿ ನಾವೆಲ್ಲ ಗಮನಿಸಬೇಕು. ಅಂದರೆ ಸಂವಿಧಾನಕ್ಕೆ ಅತ್ಯಂತ ವಿರೋಧವಾಗಿ ಹೇಗೆ ನಾವು ಹೊರಟಿದ್ದೇವೆ. ಈ 26% ಸಂಪತ್ತು ರಾಷ್ಟ್ರದ ಜನರ ಕೈಯೊಳಗೆ, ರಾಷ್ಟ್ರದ ಸಂಪತ್ತು 100 ಜನರ ಕೈಯೊಳಗೆ ಸಿಕ್ಕಿದೆ ಅಂದಾಗ ನಿಮ್ಗೆ ಏನು ನೋವಾಗುತ್ತೆ. ಅದು ಇನ್ನೂ ಒಂದು ನಾನು ಘಟನೆ ನಿಮ್ಗೆ ಅಂಕಿ ಸಂಖ್ಯೆ ನಿಮ್ಮ ಗಮನಕ್ಕೆ ತಂದರೆ ನಿಮಗೆ ಇನ್ನೂ ನೋವಾಗುತ್ತೆ, ಆಕ್ರೋಶ ಹುಟ್ಟು ಬರಬೇಕು. ಈ 100 ಜನ ಏನಿದ್ದಾರಲ್ಲ ಇವ್ರಿಗೆ ಪ್ರತಿ ವರ್ಷ ನಾವೇನು ನಮ್ಮ ರಾಷ್ಟ್ರದಲ್ಲಿ ಆದಾಯವನ್ನು ಸೃಷ್ಟಿ ಮಾಡ್ತೀವಿ,
ಆದಾಯವನ್ನು ನಾವು ಮಾಡ್ಕೋತೀವಿ, ಅದರೊಳಗೆ ಶೇಕಡ 22.6 ಶೇಕಡ 22.6% ಶೇಕಡ 22.6% ಇನ್ಕಮ್ ಆಫ್ ದಿ ಕಂಟ್ರಿ ಗೋಸ್ ಟು ದೀಸ್ 100 ಪೀಪಲ್. ಶುಡ್ ವಿ ಸಿಟ್ ಕ್ವೈಟ್? ಈ ಆಕ್ರೋಶ ಅಂದರೆ ನಮ್ಮ ಸಂವಿಧಾನದ ಸದಾಶಯ ಏನಿತ್ತಲ್ಲ, ಆ ಸಂವಿಧಾನದ ಸದಾಶಯವನ್ನು ಮಣ್ಣುಗೂಡಿಸುವ ಪ್ರಯತ್ನ ಇವತ್ತು ಬಿ ಜೆ ಪಿ ಸರ್ಕಾರದ ಈ ಸಂದರ್ಭದಲ್ಲಿ ಏನು ಆಗ್ತಾ ಇದೆ ಅದರ ವಿರುದ್ಧ ನಾವು ಎದ್ದು ನಿಲ್ಲಬೇಕಾಗಿದೆ. ಬಂಧುಗಳೇ, ಇದು ಒಂದು ಮಾತ್ರ ಅಲ್ಲ, ನಾವು ಸಂವಿಧಾನವನ್ನು ಇದು ಒಂದರೊಳಗನ ನಾವು ಹಿಂಗೆ ಮಾಡಿದ್ದೀವನಪ್ಪ ಅಂತ ಅಲ್ಲ. ನೀವು ಸರ್ಕಾರಿ ಮಟ್ಟದೊಳಗೆ ಖಾಸಗಿಯವ್ರನ್ನ ಹೆಂಗೆ ಬಲಗೊಳಿಸ್ತೀವಿ? ನನಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಔಟ್ಸೋರ್ಸ್ದು ಕ್ಯಾಬಿನೆಟ್ ಸಬ್ ಕಮಿಟಿಯ ಚೇರ್ಮನ್ ಮಾಡಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದರು. ರಾಜ್ಯ ಹಾಗೂ ರಾಷ್ಟ್ರ ಸರ್ಕಾರಗಳು ಇವತ್ತು ಖಾಸಗಿಯವರಿಗೆ ಸರ್ಕಾರಿ ನೌಕರಿ, ಸರ್ಕಾರಿ ಸೇವೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ಸಮ್ ಪ್ರೈವೇಟ್ ಮ್ಯಾನ್, ಸಮ್ ಏಜೆನ್ಸಿ that puts a person in government work, government opportunity. ಹಿಂಗೆ ನಮ್ಮ ರಾಷ್ಟ್ರದೊಳಗೆ 10 ಲಕ್ಷ ಜನರಿಗೆ, ರಾಷ್ಟ್ರದೊಳಗೆ 10 ಲಕ್ಷ ಜನರಿಗೆ ಇವತ್ತು ಖಾಸಗಿಯವರು ಸರ್ಕಾರದಲ್ಲಿ ಅವರ ನೌಕರನನ್ನು, ಅವರ ವ್ಯಕ್ತಿಯನ್ನು ಸೇವೆ ಮಾಡೋದಕ್ಕೆ ಬಿಟ್ಟಿದ್ರೆ, ನಮ್ಮ ರಾಜ್ಯದೊಳಗೆ ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ಸಿಬ್ಬಂದಿಯವರು ಖಾಸಗಿಯವರ ಪ್ರತಿನಿಧಿಯಾಗಿ ರಾಜ್ಯ ಸರ್ಕಾರಗಳೊಳಗೆ ಕೆಲಸ ಮಾಡ್ತಾಯಿದ್ದಾರೆ. ಏನು ಇದರದ್ದು ಪರಿಣಾಮ ಏನು ಅಂದ್ರೆ, ಸಂವಿಧಾನದಲ್ಲಿ ನಾವೇನು ರಿಸರ್ವೇಷನ್ ಕೊಟ್ಟಿದ್ದೇವೆ, ಯಾವ ರಿಸರ್ವೇಷನ್ ಸಲುವಾಗಿ ಎಷ್ಟು ಬಡ್ದಾಡ್ತಾರೆ, ನಮ್ಮನ್ನು ಎದಾಗ ಸೇರಿಸ್ರಿ, ಬಿದಾಗ ಸೇರಿಸ್ರಿ, SC ಒಳಗೆ ಸೇರಿಸ್ರಿ, ST ಒಳಗೆ ಸೇರಿಸ್ರಿ, ಇವ್ರು ಯಾರಿಗೆ ಮೀಸಲಾತಿ ಸಿಗ್ತದ ಅಂಥೇಳಿ ಆ ಒಂದು ನಿರೀಕ್ಷೆ ಇರ್ತದಲ್ಲ, ಆ ನಿರೀಕ್ಷೆನೆಲ್ಲವನ್ನೂ ಸಹಿತ ಸಂಪೂರ್ಣವಾಗಿ ನೀರಿನಲ್ಲಿ ಹೋಗುವಂಗೆ ಮಾಡಿ ಇವತ್ತು ನಿಮಗೆ ಆಶ್ಚರ್ಯ ಆಗ್ಬೋದು, ಕಳೆದ 20 ವರ್ಷಗಳಿಂದ ಹೆಚ್ಚು ಕಾಲದಿಂದ, more than 20 years, almost a generation has gone, we are not able to give proper reservations to SC, ST. Why only SC, ST? Samvidhana, it will not protect only SC, ST. Samvidhana ಮೆರಿಟನ್ನು ಸಹಿತ ರಕ್ಷಣೆ ಮಾಡ್ತದೆ. ಇಟ್ ಪ್ರೊಟೆಕ್ಟ್ಸ್ ಮೆರಿಟ್. ಆ ಮೆರಿಟ್ ಏನಿದೆ 50% ಇದೆಯಲ್ಲ, ಆ 50% ಮೆರಿಟನ್ನು ಸಹಿತ ರಕ್ಷಣೆ ಮಾಡದ ಹಾಗೆ ಇವತ್ತು ಖಾಸಗಿಯವರ ಕೈಯೊಳಗೆ ಕೊಟ್ಟಿದೆ. ಈ ಉದ್ಯೋಗದಲ್ಲಿ ಹಿಂಗೆ, ಆಸ್ತಿ ಗಳಿಕೆಯೊಳಗೆ ಹಿಂಗೆ, ಆಮೇಲೆ ಸರ್ಕಾರಗಳ ನೀತಿ ಆ 100 ಜನರಿಗೆ, ಆ ಶ್ರೀಮಂತರಿಗೆ 1% ಜನರಿಗೆ ಅನುಕೂಲ ಆಗುವಂಥ ಉದ್ಯೋಗಗಳು, ಮೊನಿಟೈಸೇಷನ್ ಆಫ್ ಅಸೆಟ್ಸ್ ಅನ್ನೋದ್ರ ಮೂಲಕ ಏನು ರಾಷ್ಟ್ರದ ಆಸ್ತಿ ಏನೇನಾಗ್ತಾ ಇವೆ. ಏರ್ಪೋರ್ಟ್ ಒಬ್ಬ ಖಾಸಗಿ ಒಂದು, ರೈಲ್ವೆ ಒಬ್ಬ ಖಾಸಗಿ ಒಂದು, ರೋಡ್ಗಳು ಒಂದು ಖಾಸಗಿ ಒಂದು, ನಮ್ಮ ಎಲೆಕ್ಟ್ರಿಕಲ್ ಲೈನ್ಸ್, ಟ್ರಾನ್ಸ್ಮಿಷನ್ ಲೈನ್ಸ್ ಅವು ಖಾಸಗಿಯವು. ಮತ್ತೆ ಕೊಲೋನಿಯಲ್ ಸಿಸ್ಟಮ್ ಬರ್ತಾ ಇದೆ ಅನ್ನೋ ಭಯ ಹುಟ್ಟುತ್ತಾ ಇದೆ. ನಾನು ಆದ್ದರಿಂದ ಇವತ್ತು ಇಷ್ಟು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ, ವಿನಂತಿ ಮಾಡೋದಕ್ಕೆ ಬಯಸ್ತೀನಿ. ನಾವೆಲ್ಲ ಇವತ್ತು ಜಾಗೃತರಾಗಬೇಕಾಗಿದೆ. ನಾವೆಲ್ಲ ಜಾಗೃತರಾಗೋದರ ಮೂಲಕ ನಮ್ಮ ರಾಜ್ಯ ರಾಷ್ಟ್ರದೊಳಗೆ ಸಂವಿಧಾನವನ್ನು ಉಳಿಸುವಂಥ ಕೆಲಸ ಮಾಡಬೇಕು. ಇನ್ನೂ ಬಹಳಷ್ಟು ಜನರು ಮಾತನಾಡೋರಿದ್ದಾರೆ, ಆದ್ದರಿಂದ ನಾನು ಮಾತನ್ನು ಹೆಚ್ಚು ಬೆಳೆಸೋದಕ್ಕೆ ಹೋಗೋದಿಲ್ಲ. ಆದರೆ ಇಷ್ಟು ನಾನು ತಮಗೆ ಮನವಿ ಮಾಡ್ಕೋತೀನಿ, ಈ ಸಂವಿಧಾನ ಇದು ಪೂಜಿಸುವ ವಸ್ತು ಅಲ್ಲ, ಇದು ಅನುಷ್ಠಾನಗೊಳಿಸುವ ಪ್ರತಿಜ್ಞೆ. ಇದು ನಾವೇನು ಮಾಡಿದ್ದೇವೆ ಪ್ರತಿಜ್ಞೆ, ಅದನ್ನ ಅನುಷ್ಠಾನಗೊಳಿಸಬೇಕಾಗಿದೆ. ಈ ಸಂವಿಧಾನ ಭಾಷಣದ ವಸ್ತು ಆಗಬಾರದು. ಈ ನಮ್ಮ ಸಂವಿಧಾನ
ಆಡಳಿತ ವ್ಯವಸ್ಥೆ ಹೇಗೆ ನಡಿಬೇಕು ಹಾಗೆ ನಡೆಸುವಂಥ ಒಂದು ಪರಿಣಾಮಕಾರಿ ಅಸ್ತ್ರ ಆಗಬೇಕು. ಈ ಸಂವಿಧಾನ ಆಸೆ ತೋರಿಸುವ ಹೊತ್ತಿಗೆ ಅಲ್ಲ. ದಿಸ್ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಟು ಕ್ರಿಯೇಟ್ ಓನ್ಲಿ ಡಿಸೈರ್ಸ್ ಆಫ್ ಪೀಪಲ್, ಎಕ್ಸ್ಪೆಕ್ಟೇಷನ್ ಆಫ್ ಪೀಪಲ್. ಇದು ಆಸೆ ತೋರಿಸೋದಕ್ಕಲ್ಲ. ಇದರಲ್ಲಿರ್ತಕ್ಕಂಥ ಪ್ರೊವಿಷನ್ಸ್. ಆದರೆ ಸಂವಿಧಾನ ಜನರ ಬದುಕು ಬದಲಾಯಿಸುವಂಥ ಒಂದು ಆಪತ್ ಬಾಂಧವ ಆಗಬೇಕು, ಅಸ್ತ್ರ ಆಗಬೇಕು. ಸಂವಿಧಾನ ಉಳ್ಳವರಿಗೆ ರಕ್ಷಣೆ ಕೊಡೋದಕ್ಕೆ ಮಾತ್ರ ಅಲ್ಲ, ಅಧಿಕಾರದಲ್ಲಿರುವವರಿಗೆ, ಅವಕಾಶಗಳಲ್ಲಿರುವವರಿಗೆ ರಕ್ಷಣೆ ಕೊಡೋದು, ಹಾಗೂ ಅವರಿಗೆ ಅಧಿಕಾರ ಕೊಡೋದು, ಹಾಗೂ ಅವರಿಗೆ ಪ್ರೋಟೋಕಾಲ್ ವ್ಯವಸ್ಥೆ ಮಾಡೋದು. ಅದಕ್ಕಲ್ಲ ಸಂವಿಧಾನ. ಈ ಎಲ್ಲವುಗಳನ್ನು ನೀಡೋದಕ್ಕೆ ತಂತ್ರ ಮ್ಯಾನ್ಯುವಲ್ ಅಂತೀವಲ್ಲ ನಾವು, ಡಿಪಾರ್ಟ್ಮೆಂಟ್ನಾಗ ಒಂದೊಂದು ಮ್ಯಾನ್ಯುವಲ್ ಇರ್ತಾವೆ, ಹಿಂಗೆ ಮಾಡಬೇಕು ಅಂಥೇಳಿ. ಈ ಪ್ರೋಟೋಕಾಲ್ ನೀಡೋದಕ್ಕೆ ತಂತ್ರ ಅಲ್ಲ, ಇದು ತಂತ್ರದ ಮ್ಯಾನ್ಯುವಲ್ ಅಲ್ಲ. ಇದು ಬಡವರ, ಅಶಕ್ತರ ಜೀವನಕ್ಕೆ ಆಧಾರವಾಗಬೇಕಾಗಿರ್ತಕ್ಕಂಥ ಜನಶಕ್ತಿ ಸಂವಿಧಾನ. ಈಗಾಗಲೇ ನಮ್ಮ ಧನಂಜಯ ಅವರು ಹೇಳ್ತಿದ್ರು, ಫ್ರೀಡಮ್ ಆಫ್ ಸ್ಪೀಚ್. ಎಸ್, ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಗಿವನ್ ಫ್ರೀಡಮ್ ಆಫ್ ಸ್ಪೀಚ್ ಫಾರ್ ಆಲ್ ಆಫ್ ಅಸ್. ಆದರೆ ವಾಟ್ ಆರ್ ವಿ ಡೂಯಿಂಗ್ ಟುಡೇ ಇನ್ ಇಂಡಿಯಾ? ಈಸ್ ಅವರ್ ಫ್ರೀಡಮ್ ಆಫ್ ಸ್ಪೀಚ್ ಪ್ರಾಪರ್ಲಿ ಯೂಸ್ಡ್? ಇಟ್ ಈಸ್ ನಾಟ್ ಯೂಸ್ಡ್, ಇಟ್ ಈಸ್ ಅಬ್ಯೂಸ್ಡ್. ಸ್ನೇಹಿತರೆ, ಎಕ್ಸ್ಪ್ರೆಷನ್ ಇದು ಮಾಧ್ಯಮಕ್ಕೆ ಸಂಬಂಧಪಡ್ತದೆ, ಇಂಟೆಲೆಕ್ಚುವಲ್ಸಿಗೆ ಸಂಬಂಧಪಡ್ತದೆ, ಶಾಸಕರು ಸಂಸದರಿಗೆ ಸಂಬಂಧಪಡ್ತದೆ. ಸಂವಿಧಾನ ಮಾತಿನ ಹಕ್ಕು ನೀಡುವ ತಂತ್ರ ಅಲ್ಲ, ಅಥವಾ ಒಂದು ಯುಕ್ತಿ ಅಲ್ಲ. ಇದು ಮಾತಿನ ಹಕ್ಕು ನೀಡುವುದರ ಜೊತೆಗೆ ಸತ್ಯವನ್ನು ಸಮಾಜಕ್ಕೆ ತಲುಪಿಸುವ ಶಕ್ತಿ ಸಂವಿಧಾನ ಆಗಬೇಕಾಗಿದೆ. ಇದಕ್ಕಾಗಿ ನೀವು ಪ್ರಯತ್ನಿಸಬೇಕು, ಹೋರಾಟ ಮಾಡಬೇಕು. ಹೋರಾಟದ ಮೂಲಕ ನಮ್ಮ ಸಂವಿಧಾನವನ್ನು ಸರಿಯಾಗಿ ರಕ್ಷಣೆ ಮಾಡುವಂಥ ಬಹುದೊಡ್ಡ ಜವಾಬ್ದಾರಿ ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲಿದೆ. ಮಾನ್ಯ ಕಾಂಗ್ರೆಸ್ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಈ ಸಂವಿಧಾನದ ದಿನವನ್ನು ಆಚರಣೆ ಮಾಡೋದಕ್ಕೆ ವಿಶೇಷ ಒತ್ತು ಕೊಟ್ಟು ಇದರ ಮಹತ್ವ ಎಲ್ಲರಿಗೂ ಗೊತ್ತಾಗಬೇಕು ಅಂಥೇಳಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಮಹತ್ವವನ್ನು ನೀಡಿದ್ದಾರೆ. ಧನಂಜಯವರಿಗೆ ನಿರ್ದೇಶನ ಕೊಟ್ಟಿದ್ದಾರೆ, ಜಿ ಸಿ ಚಂದ್ರಶೇಖರ್ ಅವರಿಗೆ ಮಾರ್ಗದರ್ಶನ ಮಾಡಿ ಇದು ಇಷ್ಟು ಬೃಹತ್ತಾಗಿ ಆಗಬೇಕು ಅಂತ ಮಾಡಿದ್ದಾರೆ. ಇಷ್ಟೆಲ್ಲ ವಕೀಲರನ್ನು ಸೇರಿಸಿದ್ದೀರಿ. ಇದೆಲ್ಲ ಆಗೋದಕ್ಕೆ ಅವರ ವಿಶೇಷ ಆಸಕ್ತಿ ಕಾರಣ ಅಂಥೇಳಿ ನಾನು ಭಾವಿಸಿ, ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು. ತಮ್ಮ ಪದನಾಮವನ್ನು ತಪ್ಪಾಗಿ ಬಳಸೋದಕ್ಕೆ ಕ್ಷಮೆ ಕೇಳ್ತೀನಿ ಸರ್. ಹಾಗೆ ನಿಮ್ಮ ಎಲ್ಲರ ನೆಚ್ಚಿನ ನಾಯಕರು, ಮಾಜಿ ಅಡ್ವೊಕೇಟ್ ಜನರಲ್ರು ಹಾಗೂ ಶಾಸಕರಾದಂಥ ವಿ.ಎಸ್. ಪೊನ್ನಣ್ಣವರು ಬಂದಿದ್ದಾರೆ. ದಯವಿಟ್ಟು ಅವರಿಗೆ ದೊಡ್ಡದಾದ ಚಪ್ಪಾಳಿಯೊಂದಿಗೆ ಅವರನ್ನು ಸ್ವಾಗತಿಸಬೇಕು. ಎಲ್ಲರಿಗೂ ನಮಸ್ಕಾರ. ಭಾರತದ ಸಂವಿಧಾನ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಭಾರತದ ಸಂವಿಧಾನದ ದಿನಾಚರಣೆಯನ್ನು ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯವರು, ಅದರ ಸನ್ಮಾನ್ಯ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳು, ನಿಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ಹಾಗೂ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ರಾಜ್ಯದ ಕಾನೂನು ಸಚಿವರಾದಂಥ ಶ್ರೀ ಎಚ್ ಕೆ ಪಾಟೀಲ್ರವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾನ್ಯ ಕಾರ್ಯಾಧ್ಯಕ್ಷರಾದಂಥ ಹಾಗೂ ಸಂಸದರು ಆದಂಥ ಶ್ರೀ ಜಿ ಸಿ ಚಂದ್ರಶೇಖರ್ ಅವರೇ, ಮಾಜಿ ಸಂಸದರು, ಬಹುಶಃ ಕಾನೂನು ಸಚಿವರು ಹೇಳಿದಂತೆ
ಸಂವಿಧಾನದ ಬಗ್ಗೆ ಅತಿ ಹೆಚ್ಚು ಅರಿವನ್ನು ಮೂಡಿಸ್ಕೊಂಡಿರುವಂಥ ಸನ್ಮಾನ್ಯ ಶ್ರೀ ವಿ ಎಸ್ ಉಗ್ರಪ್ಪನವರೇ, ವಿಧಾನ ಪರಿಷತ್ನ ಸದಸ್ಯರಾದಂಥ ಶ್ರೀ ರಮೇಶ್ ಬಾಬುರವರೇ, ನಮ್ಮ ಕಾನೂನು ಘಟಕದ ಅಧ್ಯಕ್ಷರಾದಂಥ ಧನಂಜಯ್ ಅವರೇ, ಕಾನೂನು ಘಟಕದ ಎಲ್ಲ ಗೌರವಾನ್ವಿತ ಪದಾಧಿಕಾರಿ ಮಿತ್ರರೇ, ನಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷರು ನಮ್ಮ ನಾಯಕರಾದಂಥ ವಿನಯ್ ಕುಮಾರ್ ಸೊರಕೆ ಅವರೇ, ಮತ್ತು ವೇದಿಕೆಯ ಮೇಲೆ ಇರುವಂಥ ಎಲ್ಲ ಗಣ್ಯರೇ, ಈಗಾಗಲೇ ಕಾನೂನು ಮಂತ್ರಿಗಳು ಮತ್ತು ಉಗ್ರಪ್ಪನವರು ಎಲ್ಲರೂ ಕೂಡ ಸಂವಿಧಾನದ ದಿನಾಚರಣೆ ಹಾಗೂ ಸಂವಿಧಾನದ ಬಗ್ಗೆ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇಷ್ಟನ್ನೇ ಹೇಳಲಿಕ್ಕೆ ಬಯಸ್ತೇನೆ, ಸಂವಿಧಾನವನ್ನು ಅರಿತು ಸಂವಿಧಾನದ ರಕ್ಷಣೆಗೆ ಈ ದೇಶಕ್ಕೆ ಸಂವಿಧಾನ ಬಂದ ದಿನದಿಂದ ಕಳೆದ 75 ವರ್ಷ ಯಾರು ಹೋರಾಟ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಇವತ್ತು ಸಂವಿಧಾನ ಒಂದು ಅಪಾಯಕಾರಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ದೇಶದಲ್ಲಿ. ಇದೇನು ಅಪಾಯ ಅಂತ ತಿಳ್ಕೋಬೇಕಾದ್ರೆ ನಾವೆಲ್ಲರೂ ಕೂಡ ಸಂವಿಧಾನದ ಅಧ್ಯಯನವನ್ನು ಮಾಡುವಂಥದ್ದು ಅತಿ ಅವಶ್ಯಕ. ನಾನು ಕೆಲವು ವಿಚಾರಗಳನ್ನು ಮಾತ್ರ ಹೇಳ್ತೀನಿ. ನಮ್ಮ ಸಂವಿಧಾನ ಅಂತ ಹೇಳಿದ್ರೆ ಈಗಾಗಲೇ ಮಾನ್ಯ ಎಚ್ ಕೆ ಪಾಟೀಲ್ ಹೇಳ್ದಂಗೆ ಇದೊಂದು ಜೀವಂತವಾದಂಥ ದಾಖಲೆ. ಇದು ಜೀವಂತವಂತ ಜೀವ ಇರುವಂಥದ್ದು. ನಮ್ಮ ಸರ್ವೋಚ್ಚ ನ್ಯಾಯಾಲಯ ಡಿಕ್ಸಿಟ್ಲು ವರ್ಸಸ್ ಸ್ಟೇಟ್ ಆಫ್ AP ಅಂತ ಒಂದು ಪ್ರಕರಣದಲ್ಲಿ ಹೇಳ್ತಾರೆ, ಇಟ್ ಈಸ್ ಅ ಲಿವಿಂಗ್ ಆರ್ಗ್ಯಾನಿಸಮ್, ಇಟ್ ಹ್ಯಾಸ್ ಅ ಹಾರ್ಟ್ ದಟ್ ಬೀಟ್ಸ್, ಇಟ್ ಹ್ಯಾಸ್ ವೇನ್ಸ್, ಇಟ್ ಹ್ಯಾಸ್ ಲಿಮ್ಸ್ ಆ್ಯಂಡ್ ಬ್ಲಡ್ ಫ್ಲೋಸ್ ಥ್ರೂ ಇಟ್ ಅಂತ ಹೇಳ್ತಾರೆ. ಅಂದರೆ ಬದಲಾಗ್ತಾ ಇರುವಂಥ ಪರಿಸ್ಥಿತಿಯನ್ನು ಗಮನಿಸಿ ಅದಕ್ಕೆ ತಕ್ಕಂತೆ ಬದಲಾವಣೆ ಆಗುವಂಥ ಶಕ್ತಿ ನಮ್ಮ ಸಂವಿಧಾನಕ್ಕಿದೆ. ಅದರಿಂದ ಯಾರೋ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಈ ಸಂವಿಧಾನದ ಆಶಯಗಳನ್ನು ಮತ್ತು ಈ ಸಂವಿಧಾನವನ್ನು ಬದಲಾಯಿಸುವಂಥ ಸಾಧ್ಯತೆ ನಮ್ಮ ದೇಶದಲ್ಲಿ ಸಾಧ್ಯನೇ ಇಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಸಂವಿಧಾನದ 2 ವಿಚಾರಗಳು ನಾನು ತಿಳಿದಂತೆ ಇದಕ್ಕೆ ತನ್ನದೇ ಆದಂಥ ಸಿದ್ಧಾಂತ ಇದೆ. ನಾನು ಅದನ್ನು ಸಂವಿಧಾನಿಕ ಸಿದ್ಧಾಂತ ಅಂತ ಹೇಳ್ತೀನಿ, ಕಾನ್ಸ್ಟಿಟ್ಯೂಷನಲ್ ಐಡಿಯಾಸ್. ತನ್ನದೇ ಆದಂಥ ತತ್ವಗಳಿದೆ, ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ಸ್. ಇದನ್ನು ಅರ್ಥ ಮಾಡಿಕೊಂಡ್ರೆ ಅದರಲ್ಲಿರುವಂಥ ಹಲವಾರು ಅನುಚ್ಛೇದಗಳಿದೆ. ಮತ್ತು ಈಗಾಗಲೇ ನಾವು ಏನು ಬೋಧನೆಯನ್ನು ಮಾಡಿದ್ದೀವಿ, ಪ್ರಿಯಾಂಬಲ್ಲು, ಅದು ಕೂಡ ಇದೆ. ಆದರೆ ಅದನ್ನು ನಿಜವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ, ದಿಸ್ ಈಸ್ ನಾಟ್ ಗ್ರಾಮ್ಯಾಟಿಕಲ್ ಜಾರ್ಗಾನ್. ಬರೀ ಇಂಗ್ಲೀಷ್ ಪದವನ್ನು ಬಳಕೆ ಮಾತ್ರ ಆಗಿಲ್ಲ ಇದರಲ್ಲಿ. ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಸಾಂವಿಧಾನಿಕ ತತ್ವಗಳು ಮತ್ತು ಸಾಂವಿಧಾನಿಕ ಐಡಿಯಾಲಜಿಯನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇದರ ಮೂಲ ಏನು? 1935 ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಇಲ್ಲಿ ನಮ್ಮ ಆಡಳಿತ ನಡೀತಾ ಇತ್ತು. ಬ್ರಿಟಿಷ್ ಸಂಸತ್ನಲ್ಲಿ ಜಾರಿಯಾಗಿರುವಂಥ ಕಾನೂನು. ನಮ್ಮ ಸಂವಿಧಾನ ಬಂದಾಗ ಬಹುಶಃ ಇಡೀ ಪ್ರಪಂಚದಲ್ಲಿ ಲಿಖಿತವಾದಂಥ ಸಂವಿಧಾನ ಇರುವಂಥ ಯಾವ ಸಂವಿಧಾನದಲ್ಲೂ ಕೂಡ ಬೇರೆ ಸಂಸತ್ನಲ್ಲಿ ಜಾರಿಗೆ ಬಂದಿರುವಂಥ ಕಾನೂನನ್ನ ಹಿಂದಕ್ಕೆ ಪಡೆಯುವಂಥದ್ದು ರಿಪೀಲ್ ಮಾಡಿರುವಂಥದ್ದಿಲ್ಲ. ಆದರೆ ನಮ್ಮ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯನ್ನು ನೀವು ಗಮನಿಸಬೇಕಾಗುತ್ತೆ. 1935 ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ನ ರಿಪೀಲ್ ಮಾಡಿರುವಂಥದ್ದನ್ನ ನಾವು ಗಮನಿಸ್ಬೇಕು. ಮತ್ತು ನಮ್ಮ ಮೂಲ ಏನು? ಮೂಲವೇ ಭಾಗ 3ರಲ್ಲಿರುವಂಥ ನಮ್ಮ ಫಂಡಮೆಂಟಲ್ ರೈಟ್ಸ್. ಅದರ ಅಡಿಯಲ್ಲಿ ಭಾಳ ಮುಖ್ಯವಾಗಿ ಸಮಾನತೆ, ಆರ್ಟಿಕಲ್ 14. ಸಮಾಜದಲ್ಲಿ ಸಮಾನತೆ ನಿರ್ಮಾಣ ಆಗಬೇಕು. ಎಲ್ಲ ಜಾತಿ, ಧರ್ಮ, ವರ್ಗ, ಪಂಗಡ, ಲಿಂಗ ಎಲ್ಲರೂ ಕೂಡ ಸಮಾನವಾಗಿ ತಮ್ಮ ಜೀವನವನ್ನು ನಡೆಸಬೇಕು ಅಂತ ಹೇಳುವಂಥದ್ದೇ ನಮ್ಮ ಸಂವಿಧಾನದ ಉದ್ದೇಶ. ಆದರೆ ಇವತ್ತು ದೇಶದಲ್ಲಿ ನಡೀತಾ ಇರುವಂಥದ್ದೇನು, ಅದನ್ನು ನಾನು ಬಹುಶಃ ಇನ್ನೊಂದು ದಿವಸ ನಾವು ಚರ್ಚೆ ಮಾಡೋಣ. ಈ ಮೂಲವನ್ನು, ಈ ಉದ್ದೇಶವನ್ನು, ಈ ಆಶೆಯನ್ನು ಪೂರೈಸುವಂಥ ಪ್ರಯತ್ನ ಎಲ್ಲಾದರೂ ನಡೆದಿದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರ. ಅದರ ನಂತರ ಅದನ್ನು ಒಡೆಯುವಂಥ ಕೆಲಸನೇ ಆಗಿದೆ. ಇವತ್ತು ಎಲ್ಲ ಕಡೆ ಭೇದ ಭಾವವನ್ನು ಸೃಷ್ಟಿ ಮಾಡಿ ಅಧಿಕಾರಕ್ಕೆ ಬರುವಂಥ ಒಂದು ಷಡ್ಯಂತ್ರ ನಡೀತಾ ಇದೆ. ಯಶಸ್ಸು ಕೂಡ ಆಗ್ತಾ ಇದ್ದಾರೆ ಅವರು. ಆದರೆ ಅದರ ಅರ್ಥ ನಾವು ಹೆದರಬೇಕು ಅಂತಲ್ಲ, ಹಿಂದಕ್ಕೆ ಹೋಗಬೇಕು ಅಂತಲೂ ಕೂಡ ಅಲ್ಲ. ಸಂವಿಧಾನವನ್ನು ಅರ್ಥ ಮಾಡಿಕೊಂಡ್ರೆ ಈ ಸಂವಿಧಾನ ನಮ್ಮನ್ನು, ನಮ್ಮ ಪಕ್ಷವನ್ನು ರಕ್ಷಣೆ ಮಾಡ್ತದೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಅದರಿಂದ ಇದನ್ನು ಓದಿ ಅರಿತಿ ಮಾನ್ಯ ಎಚ್ ಕೆ ಪಾಟೀಲ್ ಹೇಳ್ದಂತೆ ಇದು ಬರೀ ಒಂದು ದಿನಾಚರಣೆಯಾಗಿ ಮುಗಿದೋಗ್ಬಾರ್ದು. ಇದರ ಅರಿವಿಕೆಯನ್ನು ನಾವು ಮೂಡಿಸ್ಕೊಳ್ಳೋವಂಥ ಕೆಲಸ
ಮತ್ತು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಾಗ್ತದೆ. ಈಗ ನಮ್ಮ ಸರ್ಕಾರ ಸಂವಿಧಾನದ ಪ್ರಸ್ತಾವನೆಯನ್ನು ಬೋಧನೆ ಮೂಲಕ ಎಲ್ಲ ಸರ್ಕಾರಿ ಕಾರ್ಯಕ್ರಮದಲ್ಲಿ, ಇವತ್ತು ನಮ್ಮ ಪಕ್ಷದ ಕಾರ್ಯಕ್ರಮದಲ್ಲಿ ಕೂಡ ನಾವು ಮಾಡಿದ್ದೇವೆ. ಇದೊಂದು ಅರಿವಿಕೆ ಮೂಡುವಂಥ ಕಾರ್ಯಕ್ರಮ ಭಾರಿ ಅತಿ ಅವಶ್ಯಕ ಇದೆ. ಯಾಕಂದರೆ ಸಂವಿಧಾನದ ಮೇಲೆ ಯಾವತ್ತೂ ನಮ್ಮ ಜನ ವಿಶ್ವಾಸವನ್ನು ಕಳ್ಕೊಳ್ತಾರೆ, ಅವತ್ತು ನಮಗೆ ಅಪಾಯಕಾರಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗೋದಂತೂ ಸತ್ಯ. ಅದರಿಂದ ಈ ಸಂವಿಧಾನವನ್ನು ಅರ್ಥ ಮಾಡ್ಕೊಂಡಾಗ ಈಗಾಗಲೇ ನಾನು ಹೇಳಿದಾಗೆ ನಮ್ಮ ಪ್ರಿಯಾಂಬಲ್ ಓದಲೇಬೇಕಾಗತ್ತೆ. ಮತ್ತು ಈ ತತ್ವಗಳನ್ನು, ಸಿದ್ಧಾಂತಗಳನ್ನು ಅರ್ಥ ಮಾಡಿಕೊಂಡ್ರೆ ಸಮಾನ ಸಮಾಜ, ಧರ್ಮ ನಿರಪೇಕ್ಷತೆ, ಜಾತ್ಯತೀತ, ಇದೇ ಸಂವಿಧಾನದ ತತ್ವಗಳು, ಇದೇ ಸಂವಿಧಾನದ ಸಿದ್ಧಾಂತಗಳು, ಇದೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಕೂಡ. ಅಂದರೆ ಸಂವಿಧಾನಬದ್ಧವಾಗಿ ನಮ್ಮ ನಡೆ ಏನಿದೆ ಅದು ಮುಂದುವರಿಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ದೇಶದ ಸಂಪತ್ತಿನ ವಿಚಾರ ಮಾತಾಡಿದ್ರು ಮನೆ ಸಚಿವರು. ದೇಶದ ಸಂಪತ್ತು ಕ್ರೋಢೀಕರಣ ಆಗಬಾರ್ದು, ಇದು ನಮ್ಮ ನಿರ್ದೇಶನಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ದೇಶದ ಸಂಪತ್ತು ಸಮಾನವಾಗಿ ಹಂಚಿಕೆ ಆಗಬೇಕು ಅಂತ ಹೇಳುವಂಥದ್ದೇ ಗುರಿ. ನಮ್ಮ ಚುನಾವಣೆ 2023ರಲ್ಲಿ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರ ಸಹಿಯೊಂದಿಗೆ ನಾವು ಮನೆಗೆ ಹೋಗಂತ ಕೊಟ್ಟಂಥ ಗ್ಯಾರಂಟಿ ಕಾರ್ಡ್ಗಳೇನಿದೆಯಲ್ಲ, ಇದು ನಿಜವಾಗಲೂ ಸಂವಿಧಾನದ ಆಶಯವನ್ನು ಎತ್ತಿಡಿಯುವಂಥ ಕೆಲಸ. ನಾನು ಪ್ರಚಾರಕ್ಕೆ ಹೋದಾಗ ನನ್ನ ಕ್ಷೇತ್ರದಲ್ಲಿ ಕೂಡ ನಾನು ಅದನ್ನೇ ಹೇಳಿರುವಂಥದ್ದು. ಮತದಾರರು ಸಂವಿಧಾನವನ್ನು ತಿಳ್ಕೊಂಡಿದ್ರೆ ಯಾರೂ ಕೂಡ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಟೀಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ತಮ್ಮ ಶ್ರಮೆಯಿಂದ, ತಮ್ಮ ಶಕ್ತಿಯಿಂದ, ತಮ್ಮ ಬುದ್ಧಿಶಕ್ತಿಯಿಂದ ಸಂಪತ್ತನ್ನು ಗಳಿಸುವಂಥದ್ದು ಕೂಡ ಸ್ವಾತಂತ್ರ್ಯ ಇದೆ ಈ ದೇಶದಲ್ಲಿ. ಅದರಿಂದ ಯಾರೂ ಕೂಡ ಅವರ ಶಕ್ತಿಯಿಂದ ದೊಡ್ಡ ದೊಡ್ಡ ಶ್ರೀಮಂತರಾಗುವಂಥದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ದೇಶದ ಸಂಪತ್ತು ಅದನ್ನು ಕ್ರೋಢೀಕರಣ ಆಗ್ಲಿಕ್ಕೆ ಬಿಡಬಾರ್ದು. ಆ ಆಶೆಯನ್ನು ಎತ್ತಿಡಲಿಕ್ಕೋಸ್ಕರ ಇವತ್ತು ನಾವು ದೇಶದ ಸಂಪತ್ತನ್ನು ಬಡವರಿಗೆ, ಶೋಷಿತರಿಗೆ, ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ಹಂಚುವಂಥ ಕೆಲಸ ಗ್ಯಾರಂಟಿಯ ಮೂಲಕ ಮಾಡಿ ಇದರ ಆಶೆಯನ್ನು ಎತ್ತಿಡಿದ್ದೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹೆಚ್ಚು ಇನ್ನು ಮಾತಾಡಿದಷ್ಟು ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತಾಡುವಂಥದ್ದಿದೆ. ಅವರ ಭಾಷಣಕ್ಕೆ ತಾವೆಲ್ಲ ಕೂಡ ಕಾಯ್ತಾ ಇದ್ದೀರಿ. ನಾನು ಇಷ್ಟನ್ನೇ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಸಂವಿಧಾನವನ್ನು ಅರಿತು ಸಂವಿಧಾನದ ಆಶೆಯನ್ನು, ಸಂವಿಧಾನದ ತತ್ವಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸದ ಮೂಲಕ ನಮ್ಮ ಪಕ್ಷವನ್ನು ಕಟ್ಟುವಂಥ ಕೆಲಸ ಮಾಡಿದ್ರೆ ನಾವು ಯಾವ ಕಾರಣಕ್ಕೂ ಕೂಡ ಸೋಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿ ನಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸಂವಿಧಾನ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಪೊನ್ನಣ್ಣನವ್ರಿಗೆ. ಪೊನ್ನಣ್ಣವರು ಅತ್ಯದ್ಭುತವಾಗಿ ನಮ್ಮ ಮುಂದಿರುವ ಚಾಲೆಂಜ್ಗಳು, ಹೇಗೆ ನಾವು ಸಂವಿಧಾನವನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಹೇಳಿದ್ರು. ಈಗ ಇತ್ತೀಚೆಗೆ ಭೂಪಾಲ್ನಲ್ಲಿ ನಡೆದಂಥ ಒಂದು ಅಂತಾರಾಷ್ಟ್ರೀಯ ಸ್ವಿಮ್ಮಿಂಗ್ ಕಾಂಪಿಟೇಷನ್ನಲ್ಲಿ ನಮ್ಮ ಪಕ್ಷದ ಹಿರಿಯ ವಕೀಲರು ಆದಂಥ MS ಸೌಕಾರ್ ಅವರು ಹಾಗೂ ಸಂಧ್ಯಾ ವಿ ಪ್ರಭುರವರು 3 ಚಿನ್ನ ಮತ್ತು 4 ಗೋಲ್ಡ್ ಮೆಡಲನ್ನು ಪಡೆದಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಗೌರವಿಸೋದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ. ಒಂದು ಗೋಲ್ಡ್ 2 ಸಿಲ್ವರ್. ಅವ್ರು 1 ಚಿನ್ನ 3 ಗೋಲ್ಡ್. ಹರಿಯದ MS ಸೌಕರ್ ಅವರು ಹಿರಿಯ ವಕೀಲರು, ಉಚ್ಚ ನ್ಯಾಯಾಲಯದಲ್ಲಿ ಹಾಗೂ ಬೆಂಗಳೂರಿನ ಎಲ್ಲ ನ್ಯಾಯಾಲಯಗಳಲ್ಲೂ ಕಾರ್ಯನಿರ್ವಹಿಸ್ತಾರೆ. ಇವರು 3 ಚಿನ್ನದ ಪದಕವನ್ನು ಹಾಗೂ 1 ಸಿಲ್ವರ್ ಮೆಡಲನ್ನು ಪಡೆದುಕೊಂಡಿದ್ದಾರೆ. ಹಾಗೆ ಸಂಧ್ಯಾ ವಿ ಪ್ರಭು ಅವರು ನಮ್ಮ ಯುವ ವಕೀಲೆ ಹಾಗೂ ಹೆಚ್ಚಿನ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೌದು. ಅವರು ಕೂಡ ಅಷ್ಟೇ 3 ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇರ್ಬೋದು ನಮಗೆ ಹರ್ಷ ತಂದಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ದೊಡ್ಡದಾದ ಚಪ್ಪಾಳೆಯೊಂದಿಗೆ ಅವ್ರಿಗೆ ಗೌರವಿಸಬೇಕು ಅಂತೇಳಿ ನಾನು ಕೇಳ್ತೇನೆ. ಈಗ ನಿಮ್ಮೆಲ್ಲರ ಏನು ನಾವೆಲ್ಲರೂ ಸೇರಿ ಒಟ್ಟಿಗೆ ಕಾಯ್ತಾ ಇದ್ದಂಥ ಸಮಯ, ನಿಮ್ಮೆಲ್ಲರ ನೆಚ್ಚಿನ KPCC ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು ಆದಂಥ DK ಶಿವಕುಮಾರ್ ಸಾಹೇಬರು ಬರ್ತಿದ್ದಾರೆ. ದಯವಿಟ್ಟು ಎದ್ದು ನಿಂತು ದೊಡ್ಡದಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕು ಅಂತೇಳಿ ಕೇಳ್ಕೊಂತಾನೆ. ಇಲ್ಲಿ ನಿಂತಿರೋರು ಈ ಚೇರ್ ಬೆಲೆ ಗೊತ್ತಿಲ್ಲ ಇವ್ರಿಗೆ. ಕುರ್ಚಿ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಿಲ್ಲ. ಹೋಗಿ ಸಿಕ್ಕಿದ ಚೇರ್ ಎಲ್ಲ ಒಂದ್ ಕಡೆ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಸುಮ್ಮನೆ ನಿಂತವ್ರು ಇವರು.
ನೋಡಿ ಅಲ್ಲೂ 2 ಚೇರ್ ಇದೆ, ಕೆಳಗಡೆ ಚೇರ್ ಇದೆ. ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲ ಕೆಳಗಡೆ ಕೂತವ್ರೆ ನೋಡಿ. MLAಗಳು, MP ಆಗಿದ್ದವರು, ಮಂತ್ರಿ ಆಗಿದ್ದವರು ಎಲ್ಲ ಕೆಳಗಡೆ ಕೂತವ್ರೆ. ಇವ್ರು ಚೇರ್ ಬೇಡ ಅಂತ ಇವ್ರು ನಿಂತವ್ರು. ನಿಮ್ಗೆ ಯಾವ ಚೇರು ಸಿಗಲ್ಲ. ಹಿಂದೆನೇ ಇರ್ತಾರೆ, ಹಿಂದೆ ಇರೋರು. ಬಂಧುಗಳೇ ನಮಸ್ಕಾರ. ವೇದಿಕೆಯಲ್ಲಿರುವಂತ ಎಲ್ಲ ಮೊದಲು ರಾಜ್ಯದ ವಕೀಲ ಸಂಘದ ಅಧ್ಯಕ್ಷರೇ, ಧನಂಜಯ ಅವರು, ಕಾರ್ಯಾಧ್ಯಕ್ಷರಾದಂಥ ಜಿ ಚಂದ್ರಶೇಖರ್ ಅವರೇ, ಸೊರ್ಕೆ ಅವರೇ, ನಾರಾಯಣವರೇ, ಪೊನ್ನಣ್ಣವರೇ, ರೇವಣ್ಣವರೇ, ಉಗ್ರಪ್ಪನವರೇ, ರಾಣಿ ಸತೀಶ್ ಅವರೇ, ತೇಜಸ್ವಿನಿ ಅವರೇ, ಸೊ ಎಲ್ಲ ಅಧ್ಯಕ್ಷಗಳೇ, ಯೂತ್ ಕಾಂಗ್ರೆಸ್ಸು, ಮಹಿಳಾ ಕಾಂಗ್ರೆಸ್ಸು, ಜಲ್ಜಾ ನಾಯ್ಕು, ದೀಪಕ್ ತಿಮ್ಮಯ್ಯನವರು, ಇನ್ನು ಭಾಳ ಜನ ಎಲ್ಲ ಲೀಡರ್ಸ್ ಇದ್ದಾರೆ. ಕೆಳಗಡೆ BL ಶಂಕರ್ ಇದ್ದಾರೆ, ನಮ್ಮ MLCಗಳಿದ್ದಾರೆ, ನಮ್ಮ ಸ್ಪೋಕ್ಸ್ಮನ್ ಇದ್ದಾರೆ, ರಮೇಶ್ ಬಾಬುರವರು, ಮತ್ತೆಲ್ಲ ರಾಜ್ಯದ ವಕೀಲ ಸಂಘದ ಎಲ್ಲ ಪದಾಧಿಕಾರಿಗಳಿದ್ದೀರಿ, ಲೀಗಲ್ ಸೆಲ್ನ ಎಲ್ಲ ಪ್ರಮುಖರಿದ್ದೀರಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳಿದ್ದೀರಿ, ಮಾಧ್ಯಮ ಸ್ನೇಹಿತರು ಎಲ್ಲ ಕೂಡ ಇದ್ದೀರಿ. ನನಗೆ ವಕೀಲಾಗುವಂಥ ಅವಕಾಶ ಸಿಗಲಿಲ್ಲ, ಗ್ರಾಜ್ಯುಯೇಟ್ ಆಗುವಂಥ ಅವಕಾಶ ಕೂಡ ಸಿಗಲಿಲ್ಲ. ಫೈನಲ್ ಇಯರ್ ಡಿಗ್ರಿ ಇದ್ದಾಗೆ ನಮ್ಮ ಹೋರಾಟ ನೋಡಿ ನನಗೆ ನಮ್ಮ ಸೊರ್ಕೆ ಏನೋ ಗ್ರಾಜ್ಯುಯೇಟ್ ಆಗಿದ್ರು ಅಂತ ಕಾಣ್ತದೆ, ಆಗಿದೆ ಅಲ್ಲ ನೀನು. ಸೊ ನಾನು ಫೈನಲ್ ಇಯರ್ ಡಿಗ್ರಿ ಹಾಗೆ ನನಗೆ ಟಿಕೆಟ್ ಕೊಟ್ಬಿಟ್ರು. ನಮ್ಮ ಸ್ಟೂಡೆಂಟ್ ಲೀಡರ್ಶಿಪ್ಪು ಹಂಗಿತ್ತು ಆ ಕಾಲ. ಈಗ ಹೋಗ್ಬಿಟ್ಟಿದೆ ಆ ಲೀಡರ್ಶಿಪ್ಪು. ಕಾಲೇಜ್ ಎಲೆಕ್ಷನ್ಸ್ ನಿಂತೋಗಿದೆ. ನಾವೆಲ್ಲ ಕಾಲೇಜ್ ಎಲೆಕ್ಷನ್ಸಲ್ಲಿ ಬಂದವರು. ನನಗಿಂತ ಮುಂಚಿತವಾಗಿ ನಮ್ಮ ವೆಂಕಟೇಶ್ RC ಕಾಲೇಜ್ ಅಧ್ಯಕ್ಷ, ಇಲ್ಲ ಅವನು RC ಕಾಲೇಜ್ ಅಧ್ಯಕ್ಷ, ನನಗಿಂತ ಸೀನಿಯರ್ 1 ವರ್ಷ. ಅವನು ಒಂದು ತಮ್ಮ, ನಾವೆಲ್ಲ ಒಂದು ಬ್ಯಾಚು, ನಂಗೊಂದು ವರ್ಷ ಸೀನಿಯರು. ಕಾಲೇಜ್ ಎಲೆಕ್ಷನ್ ಅಂದರೆ ಅದೊಂದು ದೊಡ್ಡ ಮೂಮೆಂಟು. ಈ ರೇವಣ್ಣನು ಸ್ಟೂಡೆಂಟ್ ಲೀಡ್ರು ಎಲ್ಲ. ಸೊ ಆ ರೀತಿ ನಡೀತಾ ಇತ್ತು, ನಾಯಕತ್ವ ಬೆಳೀತಿತ್ತು, ನಾಯಕರುಗಳ ತಯಾರಾಗ್ತಿತ್ತು. ಮೊನ್ನೆ ರೀಸೆಂಟಾಗಿ ರಾಹುಲ್ ಗಾಂಧಿ ಅವರು ನಮಗೊಂದು ಪತ್ರ ಬರೆದಿದ್ದಾರೆ, ನನಗೆ, ಮುಖ್ಯಮಂತ್ರಿಗಳಿಗೆ. ಯಾಕೆ ಮತ್ತೆ ಸ್ಟೂಡೆಂಟ್ ಎಲೆಕ್ಷನ್ ಬಗ್ಗೆ ಚಿಂತೆ ಮಾಡಬಾರ್ದು ಅಂತೇಳಿ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಾನು ಇವತ್ತು ಅನೌನ್ಸ್ ಮಾಡ್ತೀನಿ, ಒಂದು ಸ್ಮಾಲ್ ಕಮಿಟಿ ಮಾಡಿ ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೊಡಿ ಅಂತ ನಾನು ಕೇಳ್ತೀನಿ. ಕೆಲವರು ಇದ್ದಾರೆ ಸ್ಟೂಡೆಂಟ್ ಲೀಡರ್ ಆಗಿದ್ದವರು, ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ನೀವು ಇದ್ರ ಬಗ್ಗೆ ಸಾಧಕ ಬಾಧಕಗಳೆಲ್ಲ ಕೂಡ, ಈ ಕ್ರಿಮಿನಲ್ ಆಕ್ಟಿವಿಟೀಸು ಕೂಡ ಇದ್ದೇ ಭಾಳ ಇತ್ತು, ಅದೆಲ್ಲ ಯಾವ ರೀತಿ ನಿಯಂತ್ರಣ ಮಾಡಿ ಎಲೆಕ್ಷನ್ ಮಾಡ್ಬೋದು, ಲೀಡರ್ಶಿಪ್ ಬೆಳೆಸಬೇಕು ಅಂತ. ಏಕೆಂದರೆ ಲೀಡರ್ ಈಸ್ ಒನ್ ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋಯರ್ಸ್. ಇದ್ರ ಬಗ್ಗೆ ನಮಗೆ ನಂಬಿಕೆ ಇರೋದು ನಾವು. ಇದಕ್ಕೋಸ್ಕರನೇ 73ನೇ 74ನೇ ತಿದ್ದುಪಡಿಲಿ ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳನ್ನು ಬೆಳೆಸಬೇಕು ಅಂತೇಳಿ ಇವತ್ತು ಅವಕಾಶ. ಇವತ್ತು ಸಂವಿಧಾನವೇ ಪ್ರಜಾಪ್ರಭುತ್ವದ ಒಂದು ಆತ್ಮ. ಆ ಸಂವಿಧಾನಕ್ಕೆ ಇವತ್ತು ನಾವು ಸಮರ್ಪಿಸಿಕೊಂಡು ಇದರ ಬದುಕಿನಲ್ಲಿ ನಾವು ಅಳವಡಿಸ್ಕೊಂಡಿದ್ದೇವೆ. ನಮ್ಮ ಭಾರತದ ಹೃದಯ. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ, ಈ ಹೆಗಲ ಮೇಲೆ ರಾಷ್ಟ್ರ ಧ್ವಜ ಇದೆ, ಎದೆ ಒಳಗಡೆ ಪ್ರತಿಯೊಬ್ಬರ ಮೇಲೂ ಸಂವಿಧಾನ ಇದೆ. ಇವತ್ತು 100 ವರ್ಷದಿಂದ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ವಹಿಸಿದ್ರು. ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ
ಆ 100 ವರ್ಷದ ನಂತರ ನಮ್ಮ ರಾಜ್ಯದ ಒಬ್ಬ ಹಿರಿಯ ಕಾರ್ಯಕರ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಕಾಂಗ್ರೆಸ್ನ ನಾಯಕತ್ವವನ್ನು ಇವತ್ತು ವಹಿಸಿ ಇವತ್ತು ಮುಂದುವರಿಸ್ತಾ ಇದ್ದಾರೆ. ಈ ಸಂವಿಧಾನದ ಆಚರಣೆ ನಿನ್ನೆ ಇದ್ದವರು ದೆಹಲಿಗೆ ಇದಕ್ಕೆ ಹೋಗ್ಲೇಬೇಕು ಡಿಕೆ ಅಂತೇಳಿ ಅವರು ಕೂಡ ನಾನು ಕರೆದೆ, ಇವತ್ತು ಬರ್ತೀರಾ ಇವತ್ತು ಇರ್ತೀರಾ ಅಂತ ಕೇಳಿದೆ. ಹೋದ ವರ್ಷ ಒಂದು ಸಂದೇಶವನ್ನು ಕೊಟ್ಟರು. ಈಗ ಎಚ್ ಕೆ ಪಾಟೀಲ್ ಎಲ್ಲರೂ ಹೋಗಿದ್ದಾರೆ. ಎಚ್ ಕೆ ಪಾಟೀಲ್ರು ಆ ಒಂದು ಮೂಮೆಂಟ್ ತೀರ್ಮಾನದಲ್ಲಿ ನನ್ನ ಜೊತೆ ಭಾಗಿಯಾಗಿದ್ರು. ಅವ್ರ ಎದುರುಗಡೆನೆ ನಾನು ಯಾರಿಗೆ ಏನೇನು ಮಾತಾಡಿದೆ ಅಂತ ಗೊತ್ತು, ಅದನ್ನು ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ 100ನೇ ವರ್ಷದ ಆಚರಣೆ ಸಂದರ್ಭದಲ್ಲಿ ಬೆಳಗಾಮಲ್ಲಿ ನಡೆದಂಥ ಸನ್ನಿವೇಶಕ್ಕೆ ಜೈ ಭೀಮ್, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಅಂಥೇಳಿ ಆ 100 ವರ್ಷದ ಕಾರ್ಯಕ್ರಮಕ್ಕೆ ಹೆಸರಿಟ್ಟು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಿದಂಥ ಐತಿಹಾಸಿಕವಾದ ಒಂದು ಸಮಾವೇಶ. ನಾನು ಮೋಹನ್ ರೆಡ್ಡಿ ಅಂತ ನನ್ನೊಬ್ಬ ಸ್ನೇಹಿತ ಜನರಲ್ ಸೆಕ್ರೆಟರಿ ಇದ್ದಾನೆ DCCಲಿ. ಅವನು ಯಾರೋ ಹುಡುಕಿ ಗಂಗಾಧರ್ ಅಂತ ಅವತ್ತಿನ ಕಾಲದಲ್ಲಿ ಜನರಲ್ ಸೆಕ್ರೆಟರಿ ಇದ್ರಲ್ಲ, ದೇಶಪಾಂಡೆ, ಗಂಗಾಧರ್ ದೇಶಪಾಂಡೆ, ಅವರ ಸ್ನೇಹಿತರು ಅವರ ರಿಲೇಟಿವ್ಸ್ ಮೇಲೆ ಹುಡುಕಿ ನನಗೊಂದು ಡಾಕ್ಯುಮೆಂಟ್ ತಂದು ಕೊಟ್ಟ. ಯಾವ ರೀತಿ ಅವತ್ತಿನ 100 ವರ್ಷದ ಹಿಂದೆ ನಡೆದಂಥ ACC ಸಮಾವೇಶ ನಡೀತು, ಏನೇನು ತಯಾರು ಮಾಡ್ಕೊಂಡಿದ್ರು, ಎಷ್ಟು ಖರ್ಚು ಮಾಡಿದ್ರು, ಏನು ಅಂಥೇಳಿ ಅವ್ರ ಮನೆಯಲ್ಲಿ ಒಂದು ಡಾಕ್ಯುಮೆಂಟು, ಒಂದು ಜೆರಾಕ್ಸ್ ಪ್ರಿಂಟ್ನ ತಂದುಕೊಟ್ಟ. ಅದರ ಬಗ್ಗೆ ಒಂದು ಸಂವಿಧಾನ ನಾನು ಸ್ವಲ್ಪ ಸಂಶೋಧನೆ ಮಾಡಿಸಿ ಇನ್ನೂ ಸ್ವಲ್ಪ ರಿಸರ್ಚ್ ಮಾಡಿ ಬೆಳಗಾಂ DC ಹತ್ರನೂ ಕೂಡ ಏನೇನು ಡಾಕ್ಯುಮೆಂಟ್ ಇತ್ತು ಬೆಳಗಾಂ ಸಂಬಂಧಪಟ್ಟಂಥ ಹುಡುಕಿ ಆವತ್ತಿನ ಸಂದರ್ಭದಲ್ಲಿ ಒಂದು ಪುಸ್ತಕ ಕೂಡ ತಯಾರು ಮಾಡಿಸಿ ಅವತ್ತು ಬಿಡುಗಡೆ ಮಾಡಿಸ್ದೆ. ಅದಾದ ಮೇಲೆ ಈಗ ನೆಕ್ಸ್ಟು ನಾವು ಏನು ಮಾಡ್ದೋ, ಇಲ್ಲಿ ಯಾವ ರೀತಿ ಈ ಸಂದರ್ಭದಲ್ಲಿ ಈ ವರ್ಷದಲ್ಲಿ ಮುಂದುವರಿಸಿದ್ದೇವೆ ಅಂತೇಳಿ ಸದ್ಯದಲ್ಲೇ ಗಾಂಧಿ ಭಾರತ ಅನ್ನೋ ಒಂದು ಪುಸ್ತಕವನ್ನು ಕೂಡ ನಾನು ಕನ್ನಡದಲ್ಲಿ ಅದನ್ನು ಅನುವಾದ ಮಾಡಿಸಿ ಬರೆಸಿದ್ದೇನೆ. ಅದನ್ನು ಸದ್ಯದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾದಾಗ ಈ ಸಂದರ್ಭದಲ್ಲಿ ತೆಗೆದುಕೊಂಡಂಥ ನಿರ್ಧಾರ, ಪಕ್ಷದಲ್ಲಿ ಏನು ಬದಲಾವಣೆಯನ್ನು ತರಬೇಕು ಅಂತೇಳಿ ಆ 100ನೇ ವರ್ಷದಲ್ಲಿ ಆ ಗಾಂಧಿ ಬಾವಿ ಒಳಗಡೆ ಕೂತ್ಕೊಂಡು, ಕೆಲವರೆಲ್ಲ ನೋಡಿಲ್ಲ ಗಾಂಧಿ ಬಾವಿನ, ಅಲ್ಲಿ ಕೆಲವರು ಬಂದಿದ್ದವರು ಎಲ್ಲ ನೋಡಿದ್ದಾರೆ. ಅದು ಯಾವ ರೀತಿಯಲ್ಲಿ ತಯಾರು ಮಾಡಿದ್ದು ಆ ಗಾಂಧಿ ಬಾವಿನ, ಅಲ್ಲೇ ವರ್ಕಿಂಗ್ ಕಮಿಟಿ ಮೀಟಿಂಗ್ ಹೆಂಗೆ ಮಾಡ್ದೋ ಅಂಥೇಳಿ ಅದು ಮತ್ತೆ ಒಂದು ಇತಿಹಾಸ ಪುಟಕ್ಕೆ ಅದು ಸೇರ್ತದೆ. ಸೊ ಅದನ್ನು ಗಾಂಧಿ ಭಾರತ ಪುಸ್ತಕವನ್ನು ಸದ್ಯದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆಯವರು ಅದನ್ನು ಬಂದು ಇದೇ ಈ ಭಾರತ್ ಜೋಡೋ ಭವನದಲ್ಲಿ ಉದ್ಘಾಟನೆ ಮಾಡಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಸದ್ಯದಲ್ಲೇ ನಡೀತದೆ. ಬಹುಶಃ ಈ 2025 ಒಳಗಡೆ ಅವರು ನನಗೆ ಡೇಟ್ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಆಗಲೇ ಹೆಚ್ಚು ಕಮ್ಮಿ 90% ತಯಾರಾಗೋಗಿದೆ ಬುಕ್ಕು. ಇನ್ನು ಸ್ವಲ್ಪ ಏನೇನು ಕೆಲವು ವಿಚಾರ ಮಾಡಬೇಕಷ್ಟೇ. ಸೊ ಸದ್ಯದಲ್ಲೇ ಈ ಸಂದೇಶವನ್ನು ತಮಗೆ ತಿಳಿಸ್ಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. 2 ತಿಂಗಳಿಂದ ನಮ್ಮ ಐ ಥಿಂಕ್ ಪೂರ್ಣ ಧನಂಜಯ ಎಲ್ಲ ಡೆಲ್ಲಿಲಿ ಇದ್ರು ಅಂತ ಕಾಣ್ತದೆ. ಅವತ್ತು ಇದ್ರು. ಅವತ್ತು ನನಗೆ ಫೈನಲ್ ಕನ್ಕ್ಲೂಡಿಂಗ್ ಭಾಷಣ ನಂದೇ ಇತ್ತು. ಅವತ್ತು ನನ್ನ ಹೆಂಗೆ ಸೆಲೆಕ್ಟ್ ಮಾಡಿದ್ರು ನನಗೆ ಗೊತ್ತಿಲ್ಲ. ನನಗೆ ಐ ಡೋಂಟ್ ನೋ, ನಮ್ಮ ಸಿಂಘ್ವಿ ಅವರು ಆರ್ಗನೈಸ್ ಮಾಡಿದ್ರು, ಅವ್ರು ನ್ಯಾಷನಲ್ ಪ್ರೆಸಿಡೆಂಟು. ಡಿಕೆ ನೀನೇ ಅದನ್ನು ಸಮಪ್ ಮಾಡಬೇಕು ಅಂತ ಹೇಳಿದ್ರು. ನಾನು ಲಾಯರ್ ಇಲ್ಲ ಅಂದು ಸಮಪ್ ಅಂತೂ ಮಾಡಿಬಿಟ್ಟೆ. ಹೆಚ್ಚು ಕಮ್ಮಿ ಸಮಪ್ ಮಾಡಿ ಭಾಷಣ ಮಾಡಿದೆ. ಆವತ್ತು ನಾವು ಬೆಳಗ್ಗೆ ರಾಹುಲ್ ಗಾಂಧಿ ಅವರು ಹೀಗೆ ವೆರಿ ಬಿಗ್, ಒಳ್ಳೆ ಅತಿ ದೊಡ್ಡ ಭಾಷಣ ರಾಹುಲ್ ಗಾಂಧಿ ಅವರು ಮಾತಾಡಿದ್ರು. ಯೂಟ್ಯೂಬಲ್ಲಿ ಇರಬೇಕು, ನೀವು ತೆಗೆದು ನೋಡ್ಬೇಕು ಅದನ್ನು. ಈ ಸ್ಪೋಕ್ ಫ್ರಮ್ ಹಿಸ್ ಹಾರ್ಟ್. ಅವರ ಸಂದೇಶ ಏನು ಕೊಟ್ಟರು ಅಂದರೆ,
ಈ ದೇಶದಲ್ಲಿ ನಡೀತಾ ಇರೋಂಥ ಈ ವೋಟ್ ಚೋರಿ ಮತ್ತೊಂದು ಸಂವಿಧಾನ ದುರುಪಯೋಗ ಇವೆಲ್ಲ ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ ಪಾರ್ಟಿ ಶುಡ್ ಹ್ಯಾವ್ ಎ ಲೀಗಲ್ ಬ್ಯಾಂಕ್. ಲೀಗಲ್ ಬ್ಯಾಂಕ್ ಅಂತಂದ್ರೆ ಡೆಲ್ಲಿಲಲ್ಲ, ಇಲ್ಲ KPCC ಅಲ್ಲ, ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟಲ್ಲೂ ಕೂಡ ಒಂದು ಲೀಗಲ್ ಬ್ಯಾಂಕ್ ಇರಬೇಕು ಅನ್ನೋದನ್ನ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಲೀಗಲ್ ಬ್ಯಾಂಕ್ ಅದನ್ನು ನಾನು ನಮ್ಮ ಧನಂಜಯಂಗೆ ಹೇಳಿದ್ದೀನಿ, 6 ತಿಂಗಳು ಟೈಮ್ ಕೊಟ್ಟಿದ್ದೀನಿ. 6 ತಿಂಗಳೊಳಗೆ ಎಲ್ಲ 224 ಕ್ಷೇತ್ರದಲ್ಲಿ ಕನಿಷ್ಠ 10 ಜನ ಅಡ್ವೊಕೇಟ್ಸು ನಮ್ಮ ಕಾಂಗ್ರೆಸ್ ಪಕ್ಷದ ವಾರಿಯರು, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನ ರಕ್ಷಣೆ ಮಾಡಲಿಕ್ಕೆ, ಕಾಂಗ್ರೆಸ್ ಪಕ್ಷದ ಆಚಾರ ವಿಚಾರಗಳನ್ನು ರಕ್ಷಣೆ ಮಾಡಲಿಕ್ಕೆ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಒಂದು ಸಮಿತಿಯನ್ನು ರಚನೆ ಮಾಡಿ ನೀವು ಆ ಕಮಿಟಿನ ನೀವು ಫಾರ್ಮೇಷನ್ ಮಾಡಬೇಕು. ಮುಂದಿನ ದಿನದಲ್ಲಿ ಸ್ಟೇಟ್ ಲೆವೆಲ್ ಅಸೋಸಿಯೇಷನ್ಗೆ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಗಳು ನಮ್ಮ ಈ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ಗೆಲ್ಲೋಷ್ಟು ಶಕ್ತಿ, ಏಕೆಂದರೆ ಈ ಸಂವಿಧಾನ ಅವ್ರು ಏನೇ ವಾದ ಮಾಡಿದ್ರು ಈ ಸಂವಿಧಾನ ಪುಸ್ತಕನೇ ಇಟ್ಕೊಂಡು ವಾದ ಮಾಡೋದು, ಸಂವಿಧಾನದ ಸೆಕ್ಷನ್ನೇ ಇಟ್ಕೊಂಡು ವಾದ ಮಾಡೋದು, ಭಾರತದ ಧ್ವಜನೇ ಇಟ್ಕೊಂಡು ವಾದ ಮಾಡೋದು, ರಾಷ್ಟ್ರಗೀತೆ ಮೇಲೇ ನಾವು ನಮ್ಮ ಅಂತ್ಯವನ್ನು ಮಾಡೋದು, ಇವೆಲ್ಲ ಇದರ ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸನೇ ಈ ದೇಶದ ಇತಿಹಾಸ ಅಂಥೇಳಿ. ಹಂಗೆ ಇವತ್ತು ಅದನ್ನೆಲ್ಲ ಉಳಿಸ್ಕೊಳ್ಳಿಕ್ಕೆ ನಾವು ನಮ್ಮ ಕೆಳಗಡೆಯಿಂದ ಇದನ್ನು ಕೇಡರ್ ಬೇಸ್ಡ್ ನಮ್ಮ ಲೀಗಲ್ ಟೀಮ್ನ ಮಾಡಬೇಕು ಅಂತೇಳಿ ಧನಂಜಯ ಅವರಿಗೆ ಹೇಳಿದ್ದೇನೆ. ಈ ಮಧ್ಯದಲ್ಲಿ ಪೊನ್ನಣ್ಣವ್ರು ಬಂದರು, ಅವ್ರಿಗೆ ಗುರ್ಸಿ ಬೇಕಾದಷ್ಟು ಪೊನ್ನಣ್ಣವ್ರು ಆಯ್ಕೆ ಮಾಡಬೇಕಾದ್ರೆ ನನ್ನ ಹತ್ರ ಬೇಕಾದಷ್ಟು ದೊಡ್ಡ ಜಗಳ ವಾದ. ಅವ್ರ ತಂದೆ RSS ಅದು ಅಲ್ಲಿದ್ರು, BJPಲಿದ್ರು, ನೀವು ಹಿಂಗೆ ಮಾಡ್ತಾಯಿರಿ ಅಂತ. ಸರಿ, ಅವ್ರ ತಂದೆ RSS ಇದ್ದಪ್ಪ, ಇಡೀ ದೇಶನೇ ಕಾಂಗ್ರೆಸ್ ಪಾರ್ಟಿ ಇತ್ತು, ದೇಶನೇ ಕಾಂಗ್ರೆಸ್ ಪಾರ್ಟಿ ಇತ್ತು, ಈಗೆಲ್ಲ ಡಿಫ್ರೆಂಟ್ ಪಾರ್ಟಿಗೆ ಹೋಗಿದ್ದಾರೆ. ಕೊನೆಗೆ ಅವ್ರ ತಂದೆ ಎಲ್ಲಿ ಕಾಂಗ್ರೆಸ್ ಅಲ್ಲೇ ಇದ್ಕೊಂಡು ತಿರ್ಗಾ ಬಂದು ಎಲ್ಲ ಮಾಡೋದು. ಸುಮ್ಮನೆ ಅದನ್ನೆಲ್ಲ ಮಾಡಕ್ಕೆ ಹೋಗ್ಬಿಡಿ. ದೇ ಬಿಲೀವ್ ಇನ್ ಕಾಂಗ್ರೆಸ್ ಐಡಿಯಾಲಜಿ ಅಂತೇಳಿ ನಮ್ಮೆಲ್ಲ ಕೆಲಸಗಳೆಲ್ಲ ಅವರೇ ನೋಡ್ತಾ ಇದ್ದಾರೆ, ಕೋರ್ಟ್ ಕಚೇರಿದೆಲ್ಲ ಅವ್ರಿಗೆ ಮಾಡ್ತಾ ಇದ್ದಾರೆ ಅಂತೇಳಿ ಮಾಡ್ದೋ. ಈ ವಾಸ್ ವೆರಿ ಸಕ್ಸಸ್ಫುಲ್. ನಮ್ಮ ವಿರಾಜಪೇಟೆಗೆ ಹೋಗಿ ಎಲ್ಲ ಜನರ ವಿಶ್ವಾಸಕ್ಕೆ ತೆಗೆದುಕೊಂಡು, ಈ ಮಧ್ಯದಲ್ಲಿ ನನಗೊಬ್ಬ BJP ಲೀಡ್ರು ಫೋನ್ ಮಾಡಿದ್ರು, ಒಬ್ಬರು, ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಇಸ್ ನೇಮ್, ಒಬ್ಬ ಮಿನಿಸ್ಟ್ರು ಆಗಿರೋರು, ಬೇರೆ ಸ್ಥಾನದಲ್ಲಿರೋರು, ದೊಡ್ಡ ಸ್ಥಾನದಲ್ಲಿರೋರು, DK ಒಂದು ಸಹಾಯ ಮಾಡೋಕ್ಕಾಗ್ತದ ಏನು ಅಂತಂದೆ. ಆ ಪೊನ್ನಣ್ಣನ ಮಾತ್ರ ಟಿಕೆಟ್ ಕೊಡ್ಬೇಡ ಅಂತ ಹೇಳೋದು ನನಗೆ. ಆಯ್ತು ಅಂತ ಹೇಳಿದ್ರು ನನಗೆ. ಆಯಿತು, ನಿಮ್ಮ ಸಜೆಷನ್ನು ನನಗೆ ಸ್ಟ್ರೆಂತ್ ಕೊಟ್ಟಿದೆ ಇನ್ನ ಅಂತೇಳಿ ಅವ್ರಿಗೆ ನಾನು ಕೊಟ್ಟಿದ್ದೆ. ಈಸ್ ಅಡ್ವೈಸಿಂಗ್ ದಿ ಗೌರ್ಮೆಂಟ್. ಪಾಪ ಕೆಲಸ, ಲೀಗಲ್ ಕೆಲಸ ಎಲ್ಲ ಬಿಟ್ಬಿಟ್ಟು ಪಾರ್ಟಿ ಕೆಲಸ ಮಾಡ್ದಂಗೆ ಚೀಫ್ ಮಿನಿಸ್ಟರ್ಗೆ ಈಗ ಅಡ್ವೈಸ್ ಮಾಡ್ತಾ ಇದ್ದಾರೆ. ಈಗ ಲೀಗಲ್ಗೆ ಏನು ಫೀಸ್ ಲೆಕ್ಕ ಹಾಕ್ಕೊಂಡ್ರೆ ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ತಿದ್ರು CM ಅಡ್ವೈಸರ್ಕಿನ್ನ. ಬಟ್ ಗೌರ್ಮೆಂಟ್ಗೆ ಅಡ್ವೈಸ್ ಮಾಡಿ ಬೇಕಾದಷ್ಟು ಸಂಕಟಗಳಿಂದ ನಮ್ಮ ಸರ್ಕಾರಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಟ್. ಸೊ ಹಿಂಗೆ ಈ ಸಂವಾದ ಇದಕ್ಕೆ ಸಂವಿಧಾನಕ್ಕೆ ನಾವೆಲ್ಲ ಗೌರವ ಕೊಡಲಿಕ್ಕೆ ನಾವು ಸೇರಿದ್ದೇವೆ. ಆಚಾರ ವಿಚಾರಗಳನ್ನು ನಾವೆಲ್ಲ ಕೂಡ ಚರ್ಚೆ ಮಾಡಿಕೊಂಡು ಇವತ್ತು ನಮ್ಮಲ್ಲಿ ಉಳಿಸ್ಕೊಳ್ಬೇಕು. ಈಗ ಚಂದ್ರಶೇಖರ್ ಅವ್ರದ್ದು ವಾದ ಇದೆ, ನೀವು ನಮ್ಮಲ್ಲಿ ತಪ್ಪುಗಳಾಗಿದೆ. ನಮ್ಮ GC ಚಂದ್ರಶೇಖರ್ ಹೇಳ್ತಾ ಇದ್ರು ನಮ್ಮ ಲೀಗಲ್ ಟೀಮ್ ಅಂತೇಳಿ. ಲೀಗಲ್ ಟೀಮು ನಾನೀಗ ನೋಡ್ತಾ ಇದ್ದೀನಲ್ಲ, ನನ್ನ ಇಲಾಖೆಯಲ್ಲೇ ಮೊನ್ನೆ ತಾನೇ ಒಂದು ರಿವ್ಯೂ ಮಾಡಿದೆ, ಸುಮಾರು 60,000 ಕೇಸ್ ಇದೆ. ಐ ಆಮ್ ರೆಡಿ ಟು ಅಕಮಡೇಟ್. ಎಲ್ಲ ಕಡೆನೂ ಕೂಡ ಎಲ್ಲೆಲ್ಲಿ ಬೇಕೋ ಯಾವ್ಯಾವ ಇದಕ್ಕೆ ಬೇಕೋ ಜಲ್ಲಿಲಿ ಮಾಡ್ತೀವಿ. ಬಟ್ ನೀವು ಈ ಕ್ಲೈಂಟ್ ಜೊತೆ ರಾಜಿ ಮಾಡಿಕೊಂಡು
ಕೆಲವು ಪೀಠಗಳೇ ರಾಜಿ ಮಾಡಿಕೊಂಡು 10 ಲಕ್ಷ ಅವನು ತೀರ್ಮಾನ ಮಾಡಿದ್ರೆ, ಯಾರು ಲ್ಯಾಂಡ್ ಅಕ್ವಿಷನ್ ಆಫೀಸರು, ಕೊನೆಗೆ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಹೈಕೋರ್ಟಿಂದ ಈಚೆ ಬರ್ಬೇಕಾದ್ರೆ 8 ಲಕ್ಷ 9 ಲಕ್ಷದ್ದು 10 ಕೋಟಿಗೆ ಬಂದ್ಬಿಟ್ಟಿದೆ. ಏನಾಗಬೇಕು ನಮ್ಮ ಸರ್ಕಾರ? ಸೊ ಅದಕ್ಕೆ ನಾನು ಈಗ ಅವ್ರಿಗೆಲ್ಲ ಡೈರೆಕ್ಷನ್ ಕೊಟ್ಟು ಎಲ್ಲ ರಿವ್ಯಾಂಪ್ ಮಾಡ್ತಾ ಇದ್ದೀನಿ. ಅವ್ರು ಯಾರು ಸುಮ್ಮನೆ ಹಾಕದೆ ಕೋರ್ಟ್ಗೆ ಹೋಗದೆ ಬರೀ ನಂಬರ್ ಹಾಕ್ಕೊಂಡು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಅಡ್ವೊಕೇಟು ಸುಪ್ರೀಂ ಕೋರ್ಟಲ್ಲಿ ಯಾರು ನಮ್ಮ ಪರ ವಾದ ಮಾಡ್ತಾ ಇದ್ದಾನೆ, ಯಾರು ಹೈಕೋರ್ಟಲ್ಲಿ ವಾದ ಮಾಡ್ತಾ ಇದ್ದಾನೆ, ಅವನ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡಿಬಿಟ್ಟು ಸ್ಕ್ಯಾನ್ ಮಾಡಬೇಕು ಅಂತ ನಮ್ಮ ಆಫೀಸಲ್ಲಿ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಇಫ್ ಈಸ್ ನಾಟ್ ಅಕೌಂಟಬಲ್, ಇಫ್ ಈಸ್ ನಾಟ್ ಪರ್ಫೆಕ್ಟ್, ಅವನ್ನ ರೀಪ್ಲೇಸ್ ಮಾಡಬೇಕು ಅಂತ ಹೇಳಿದ್ದೇನೆ. ನೀವು ಯಾರು ನಮ್ಮ ಕಾಂಗ್ರೆಸ್ ಐಡಿಯಾಲಜಿಲಿ ಕಾಂಗ್ರೆಸ್ ಮೆಂಬರ್ಶಿಪ್ಪೇ ಇಲ್ಲದೆ ಕೆಲವರೆಲ್ಲ ಸ್ಥಾನಮಾನಗಳನ್ನು ತೆಗೆದುಕೊಂಡಿದ್ದಾರೆ. ಅವ್ರಿಗೆ ಅವಮಾನ, ನಾವು ಕಾಂಗ್ರೆಸ್ ಮೆಂಬರ್ ಅಂತ ಅಂದ್ಕೊಂಡ್ರೆ ನಾವು ಮುಂದಕ್ಕೆ ಜಡ್ಜ್ ಆಗಲ್ವೇನೋ, ಇವೆಲ್ಲ ಕೂಡ ಕೆಲವ್ರು ಅವ್ರದ್ದೇ ಆದಂಥ ಕೆಲವರೆಲ್ಲ ಇದೆ. ಬಟ್ ಅದು ಮೆಂಬರ್ ತಗೊಳ್ದವ್ರು ಅಟ್ಲೀಸ್ಟ್ ನಮ್ಮ ಐಡಿಯಾಲಜಿಗಾರು ಫಿಕ್ಸ್ ಆಗಬೇಕಲ್ಲ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಹಿಂದೆ ನಮ್ಮ ಉಗ್ರಪ್ಪನವರು ಸಿದ್ದರಾಮಯ್ಯನವ್ರಿಗೆ ಹೇಳಿ ಒಂದಷ್ಟು ಜನ ಸೇರಿಸಿದ್ರು ಹಿಂದೆ. ಐ ಥಿಂಕ್ ಲಾಸ್ಟ್ ಟೈಮ್ ಡಂಜ. ಈಗ HK ಪಾಟೀಲ್ ಅವರು, ಈಗ GC ಚಂದ್ರಶೇಖರ್ ಕೇಳ್ತಾ ಇದ್ರು, ಅವ್ರು ನಡೆಸ್ತಾ ಇದ್ರು ಜಗಳ, ಸ್ಟೇಜ್ ಮೇಲೆ ನಡೀತಾ ಇತ್ತು ಅವ್ರಿಬ್ರಿಗೂ. ನಮಗೆಲ್ಲ ಗಲಾಟೆ ಮಾಡ್ತಾವ್ರೆ ನಮ್ಮ ಅಡ್ವೊಕೇಟು. ಐ ಅಗ್ರಿ ವಿತ್ ಹಿಮ್. ಪಾರ್ಟಿ ಇದ್ರೇ ಸರ್ಕಾರ, ಪಾರ್ಟಿ ಇಲ್ಲ ಅಂದರೆ ಯಾವ ಸರ್ಕಾರನೂ ಇಲ್ಲ. ಸೊ ಹಂಗೆ ನಿಮ್ಮನ್ನೆಲ್ಲ ಸ್ಟ್ರಾಂಗ್ ಮಾಡ್ಬೇಕಾದ್ರೆ ನಮ್ಮ ಡ್ಯೂಟಿ. ವರ್ಕರ್ ಇಸ್ ಸ್ಟ್ರಾಂಗ್, ಕಾರ್ಯಕರ್ತರ ಸ್ಟ್ರಾಂಗ್ ಇದ್ರೇ ಪಕ್ಷ ಸ್ಟ್ರಾಂಗು, ಪಕ್ಷ ಸ್ಟ್ರಾಂಗ್ ಇದ್ರೇ ಸರ್ಕಾರ ಸ್ಟ್ರಾಂಗು. ಈ ಐಡಿಯಾಲಜಿಲಿ ನಾವೆಲ್ಲ ಕೂಡ ಕೆಲಸ ಮಾಡಬೇಕು. ನಮ್ಮ MLAಗಳಿಗೆಲ್ಲ ನಾನು ಹೇಳ್ತಾ ಇದ್ದೀನಿ. ಈಗ ತಾನೇ ಇಲ್ಲಿ ಕೂತ್ಕೊಂಡಾಗ ನಾನು ಯಾವುದೋ ಡಾಕ್ಯುಮೆಂಟ್ ಬಗ್ಗೆ ಚರ್ಚೆ ಮಾಡ್ತಿದ್ದೆ ನಮ್ಮ ನಾರಾಯಣ ಹತ್ರ. KPCC ಆಸ್ತಿಗಳ ಬಗ್ಗೆ ಮಾತಾಡ್ತಿದ್ದೆ ನಾನು. ನೀವು ಸರಿಯಾಗಿ ಮಾಡಿ ನನಗೆ ಕೊಡಿ, ಐಡಿಯಾಲಜಿ ಇರೋಂಥವ್ರು ಕಮಿಟ್ಮೆಂಟ್ ಕೊಡಿ. ಏನು ನಮ್ಮ ಆಸ್ತಿಗಳಿದೆ ಇಲ್ಲಿ, 100 ಆಸ್ತಿಗಳನ್ನ ಈಗಾಗಲೇ ರೆಡಿ ಮಾಡಿದ್ದೀನಿ. ಎಲ್ಲ ಆಸ್ತಿಗಳಿಗೂ ಒಬ್ಬೊಬ್ಬನ ಲೀಗಲ್ ಪ್ಯಾನಲ್ಗೆ ಬೇಕಾದ್ರೆ ಸೇರ್ಸಕ್ಕೆ ರೆಡಿ ಇದ್ದೀನಿ. ಈಗ ಬೇಕಾದ್ರೆ ಸಾಯಂಕಾಲದೊಳಗಡೆ ಕೊಡಿ. ಬಟ್ ಸಮನ್ ಶುಡ್ ಬಿ ಅಕೌಂಟಬಲ್ ಫಾರ್ ಇಟ್. ವ್ಯಾಪಾರ ಥರ ಇಟ್ಕೊಳಕ್ಕೆ ಹೋಗಬೇಡಿ, ಇದು ನಿಮ್ಮ ಸರ್ವಿಸ್ ಅಂತ ಮಾಡಿ. ಪಾಪ ಒಂದು 8 ಜನ ಹುಡುಗರುಗಳು ಮಾತ್ರ ಬೆಂಗಳೂರಲ್ಲಿ, ಸೂರ್ಯ ಕೆಲವೊಂದಷ್ಟೆಲ್ಲ ದೇ ಆರ್ ಸಿನ್ಸಿಯರ್ಲಿ ಅಟೆಂಡಿಂಗ್. ಮಿಕ್ಕಿದವ್ರು ಯಾರು ಅಟೆಂಡ್ ಮಾಡಲ್ಲ. ಎಷ್ಟೋ ಜನ ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಿದಾಗ ಯಾರು ಅದನ್ನು ಕೇಸ್ ಹಾಕೋದು, ಅವ್ರು ನಮ್ಮ ಮೇಲೆ ಪೋಸ್ಟ್ ಮಾಡೋದು, ನನ್ನ ಮೇಲೆ ಪೋಸ್ಟ್ ಮಾಡೋದು, ಕೆಲವೆಲ್ಲ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಯಾರು ಕೂಡ ಅದನ್ನು ಟ್ಯಾಕಲ್ ಮಾಡ್ತಾ ಇಲ್ಲ. ಈಗ ಬೇಕಾದಷ್ಟು ಕಾನೂನುಗಳನ್ನು ತೆಗೆದುಕೊಂಡು ಬಂದಿದ್ದೇವೆ, ನಮ್ಮ ರಾಜ್ಯದಲ್ಲೂ ತೆಗೆದುಕೊಂಡು ಬಂದಿದ್ದೇವೆ, ಎಲ್ಲ ಕೂಡ ಬಂದಿದ್ದೇವೆ. ಸೊ ಅದನ್ನು ನೀವೆಲ್ಲ ಕೂಡ ಪಾರ್ಟಿಗೆ ರಕ್ಷಣೆಗೆ ಇವತ್ತು ನೀವೆಲ್ಲ ಕೂಡ ನಿಂತ್ಕೊಳ್ಬೇಕಾಗ್ತದೆ. ಈ ದಿಟ್ಟಿನಲ್ಲಿ ನೀವು ಅವಕಾಶ ಮಾಡಿಕೊಡ್ಬೇಕು. ಈಗ ಸಂವಿಧಾನವನ್ನು ಬಳಸ್ಕೊಂಡ್ರೆ ನೀವು ನಾಯಕರಾಗಲಿಕ್ಕೂ ಅವಕಾಶ ಇದೆ, ರಾಜನಾಗಲಿಕ್ಕೂ ಅವಕಾಶ ಇದೆ. ಇದನ್ನು ಮಾರ್ಕೊಂಡ್ರೆ ನೀವು ಗುಲಾಮರಾಗ್ತೀರಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಬೇರೆ ಯಾರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಸೊ ಹಂಗೆ ನಾನು ತಮಗೆಲ್ಲ ಹೇಳೋದಿಷ್ಟೇ, ನಿಮ್ಮ ಹಕ್ಕಿಗೋಸ್ಕರ ನೀವೇ ಹೋರಾಟವನ್ನು ಮಾಡಬೇಕು. ನಿಮ್ಮ ಹೋರಾಟದಿಂದನೇ ಪ್ರತಿ ಸಂದರ್ಭದಲ್ಲೂ ನ್ಯಾಯ ಸಿಗ್ತದೆ. ನಿಮ್ಮ ವಾದ, ನಿಮ್ಮ ತೀರ್ಪು ಕೆಳಗಡೆಯಿಂದ ಬೆಳೀತಾ ಇರ್ತೀರಿ. ನಾವು ಇಷ್ಟು ದೊಡ್ಡಗೆ ಸ್ಥಾನದಲ್ಲಿ ನಾವು ಕೂತಿರ್ತೀವಿ. ಅಲ್ಟಿಮೇಟ್ಲಿ ನಾನು ಈಗ ನಮ್ಮ ಪೊನ್ನಣ್ಣಗೆ ಹೇಳ್ತಾ ಇದ್ದೆ, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಈಗೇನೊಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ, ಅದೇ ವಿಶ್ವದಲ್ಲೇ ಒಂದು ಪವರ್. ಅದು ಒಬ್ಬ ಜಡ್ಜಿ ಕೊಡಲಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಡಲಿ, ನಾನು ಕೊಡಲಿ, ನೀವು ಕೊಡಲಿ, ಮನೇಲಿ ಮಾತಾಗಲಿ, ದಟ್ ಈಸ್ ದಿ ಬಿಗ್ಗೆಸ್ಟ್ ಪವರ್. ಆ ಪವರ್ಗೆ ನಾವು ಈ ರೀತಿ ಕೊಟ್ಟಂಥ ಮಾತುಗಳಿಗೆ ನಾವೆಲ್ಲ ಕೂಡ ರಕ್ಷಣೆ ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ಇವತ್ತು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಕಲ್ಪಿಸುವ ಎಲ್ಲ ಕೂಡ ಧರ್ಮಗಳನ್ನ ಉಳಿಸ್ಕೊಳ್ಳಿಕ್ಕೆ ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ ಒಬ್ಬರು ನನಗೊಂದು ಮೆಸೇಜ್ ಹಾಕಿದ್ರು. ವೆಂಕಟೇಶು ಓದಬೇಕಾರೆ, ಐ ಥಿಂಕ್ ಇದನ್ನು ಮಾಡ್ಬೇಕಾರೆ ಜಾತ್ಯತೀತ ಪದವನ್ನು ಬಿಟ್ಟರು ಅನ್ನೋ ಒಂದು ಸಂದೇಶ ನನಗೆ ಬಂತು. ಸೊ
ಐ ಶುಡ್ ರೆಕ್ಟಿಫೈ ಇಟ್ ಬಿಕಾಸ್ ಯು ಶುಡ್ ನಾಟ್ ಗೋ ಆನ್ ರೆಕಾರ್ಡ್. ಅದಕ್ಕೆ ನಾನು ಕಣ್ಣು ಸುಮಾರಾಗಿದೆ. ಹಾಕೊಳ್ಳಿ, ಯಾಕಂದ್ರೆ ನೀವು ಇನ್ನೊಂದು ತಪ್ಪೋದೆ ಆಮೇಲೆ ಅದು ಬೇರೆ ಇನ್ನೊಮ್ಮೆ. ಅಲ್ಲ, ಏನೇ ಆಗಲಿ, ಏನು ಎದ್ದು ನಿಂತ್ಕೊಳ್ಳೋದು ಏನು ಬೇಡ. ಜಸ್ಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಏನೇ ಇರಲಿ, ನಮ್ದು ಜಾತ್ಯತೀತ. ವಿ ವಿಲ್ ಸ್ಟ್ಯಾಂಡ್ ಬೈ ಇಟ್. ಇಫ್ ಎನಿಥಿಂಗ್ ಇಸ್ ದೇರ್, ನಮ್ಮ ಪಾರ್ಟಿ, ನಮ್ಮ ಸಂವಿಧಾನ ಇದನ್ನ ಇರಬೇಕು. ಸೊ ಲೆಟ್ ಅಸ್, ಪಾಪ ಏನಿದೆ ಅವನು ಓದಿದ್ದಾನೆ, ಬಟ್ ತಿಳುವಳಿಕೆ ಹೇಳೋನು ಕೇಳಬೇಕಲ್ಲ. ಇಫ್ ವಿ ಶುಡ್ ರೆಕ್ಟಿಫೈ ಅವರ್ ಮಿಸ್ಟೇಕ್ಸ್. ಯಾರು ಹೊಡೆಸಿದಾರೋ ಒಟ್ಟೊಳಗೆ, ಪಾಪ ಅವನು ವೆಂಕಟೇಶ್ ಓದಿದ್ದಾನೆ. ಸಮಾಜ ಇದು ಕಾಂಗ್ರೆಸ್ ಅಧ್ಯಕ್ಷ ಕಡೆ, ನನಗೆ ಗೊತ್ತಿಲ್ಲ, ಇದು ಕಾಂಗ್ರೆಸ್ ಪಾರ್ಟಿದು ಇನ್ವಿಟೇಷನ್ ಇದು. ಇರಲಿ, ಲೆಟ್ ಅಸ್ ರೆಕ್ಟಿಫೈ ದಿಸ್ ಇಶ್ಯೂ. ಸೊ ಹಂಗೆ ನಮ್ಮ ಪ್ರಜಾಪ್ರಭುತ್ವವೇ ನಮ್ಮ ರಾಷ್ಟ್ರದ ಧರ್ಮ, ಸಂವಿಧಾನವೇ ನಮ್ಮ ರಾಷ್ಟ್ರದ ಗ್ರಂಥ. ಸೊ ಆ ಗ್ರಂಥನ ನಾವೆಲ್ಲ ಕಾಪಾಡಲಿಕ್ಕೆ ನಾವೆಲ್ಲ ಇಲ್ಲಿ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಅದರಿಂದ ನಾನು ಬೇರೆ ಬೇರೆ ವಿಚಾರನ ಈಗೇನು ನಾನು ಮಾತಾಡೋಕೆ ಹೋಗೋದಿಲ್ಲ. ನಾನು ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಮಾತಾಡಿದ್ರೆ ನಮ್ಮ ಮೀಡಿಯಾವರು ಅದನ್ನ ಏನೋ ತಿರುಗಿಸಿ ಅದನ್ನು ಹೆಂಗೋ ಹೊಡೆದು ಅದೊಂದು ಅರ್ಧ ಗಂಟೆ ಸ್ಟೋರಿ ಮಾಡಿ ಚರ್ಚೆ ಮಾಡಿ. ಮೊನ್ನೆ ನಾನು ನಾವು ಇಂದಿರಾ ಗಾಂಧಿಯವರು ಕೋಟ್ನ ಒಂದು ಕೋಟ್ ಮಾಡಿದೆ. ಇಂದಿರಾ ಗಾಂಧಿಯವ್ರ ಹೆಸರು ಪುಸ್ತಕನ ನಾನು ಬಿಡುಗಡೆ ಮಾಡಿದೆ. ಶ್ರಮ ಪಡೋರು ಒಂದು ಕಡೆ ಇರ್ತಾರೆ, ಇನ್ನೊಂದಂತ ಏನೋ ಹೇಳಿದೆ. ಅದಕ್ಕೆ ಅರ್ಧ ಗಂಟೆ ಚರ್ಚೆ ಮಾಡಿದ್ರು. ಇನ್ನೊಂದಿನ ಮೀನು ಹಿಡಿಯೋ ಬಗ್ಗೆ ನನಗೆ ಗಾಳ ಹಾಕೋದು ಗೊತ್ತು, ಗಾಳ ಹಿಡಿತಿದ್ದೆ ಅಂತ ಅಂದೆ. ಅದಕ್ಕೊಂದು ಅರ್ಧ ಸ್ಟೋರಿ ಮಾಡಿದ್ರು. ಅವರು ಇವರು ಮೊಹಮ್ಮದ್ ಯೂನಿಸ್ ಇದ್ದಾರಲ್ಲ, ಮೊಹಮ್ಮದ್ ಯೂನಿಸ್ ಅವ್ರು ಹೇಳ್ತಾರೆ, ಅವ್ರಿಗೆ ನೊಬೆಲ್ ಪ್ರಶಸ್ತಿ ಬಂದಾಗ, ಇಫ್ ಯು ಫೀಡ್ ಎ ಫಿಶ್ ಇಟ್ ಈಸ್ ಫಾರ್ ಎ ಡೇ, ಇಫ್ ಯು ಟೀಚ್ ಹಿಮ್ ಫಿಶಿಂಗ್ ಇಟ್ ಈಸ್ ಫಾರ್ ಹಿಸ್ ಲೈಫ್ ಅಂತ ಹೇಳ್ತಾರೆ. ಹಂಗೆ ನಾನು ಹೋಗಿ ನಮ್ಮ ಮೀನು ಗಿರಾಗ ನಮ್ಮ ವೈದ್ಯವ್ರ ಕಾರ್ಯಕ್ರಮ ಮಾಡೋದಕ್ಕೆ ಹೋಗಿದ್ದೆ. ಅದಕ್ಕೊಂದು ಸ್ಟೋರಿ ಮಾಡಿದೆ. ಹಂಗೆ ಏನು ಮಾಡಿದ್ರು ಭಾಳ ಕಷ್ಟವಾಗಿರಬೇಕು. ಸೊ ಹಂಗೆ ಆ ಕಡೆ ಈ ಕಡೆ ಹಿಂಗೆ ತಿರುಗಿದ್ರು ಒಂದು, ನೋಡಿದ್ರು ಒಂದು ಗುರಾಯಿಸಿದ್ರು ಒಂದು, ನಕ್ಕಿದ್ರು ಒಂದು, ಏನೇನೋ ಅದಕ್ಕೆ ಅರ್ಥ ಕಲ್ಪಿಸ್ತಾ ಇರ್ತಾರೆ. ಸೊ ಅವ್ರಿಗೂ ಒಳ್ಳೆ TRP ಸಿಗ್ತಾ ಇರ್ತದೆ. ಯಾವ TRPನೂ ಏನೂ ಪ್ರಯೋಜನ ಆಗೋದಿಲ್ಲ. ಕಾಂಗ್ರೆಸ್ TRP ಭಾಳ ಸ್ಟ್ರಾಂಗ್ ಮಾಡ್ತಾ ಇದ್ದೀರಿ ನೀವೇನು. ಕಾಂಗ್ರೆಸ್ TRP ಸ್ಟ್ರಾಂಗ್ ಮಾಡ್ತಾ ಇದ್ದೀರಿ. ನಾನು ಹಿಂದೆ ಹೇಳಿಲ್ವೇ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳ್ತೀನಿ. ಹಂಗೆ 5 ಬೆರಳು ಸೇರಿ ಈ ಕೈ ಗಟ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಈ ಕೈ ಮುಷ್ಟಿ ಆಯಿತು. ಹಂಗೆ ಪಾಪ ತಲೆ ಕೇಳ್ಕೊಳ್ಳೋದು ಬೇಡ. ಈ ಗ್ಯಾರಂಟಿ ಕೊಟ್ಟಿದೆ, ಈ ಸಂವಿಧಾನ ಕೊಟ್ಟಿದೆ, ಈ ರಾಷ್ಟ್ರಧ್ವಜ ಕೊಟ್ಟಿದೆ, ಈ ರಾಷ್ಟ್ರಗೀತೆ ಕೊಟ್ಟಿದೆ, ನಮ್ಮೆಲ್ಲರೂ ಕೂಡ ಬದುಕಲಿಕ್ಕೆ ರಕ್ಷಣೆ ಕೊಟ್ಟಿದೆ, ಸಮಾನತೆ ಕೊಟ್ಟಿದೆ. ನಮ್ಮ ಇದು ಉಗ್ರಪ್ಪ ಹೇಳ್ತಾರೆ, ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ. ಅದನ್ನು ನಮ್ಮ ಪಕ್ಷ ಕೊಟ್ಟಿದೆ ಈ ದೇಶಕ್ಕೋಸ್ಕರ. ಸೊ ಅದರಿಂದ ನಾನು ಇನ್ನೂ ಹೆಚ್ಚಿಗೆ ಜಾಸ್ತಿ ಮಾತಾಡಿದೆ. ಇನ್ನೊಂದು 2-3 ಕಾರ್ಯಕ್ರಮ ಇದೆ, ಸರ್ಕಾರಿ ಕಾರ್ಯಕ್ರಮ ಇತ್ತು. ನಮ್ಮ ಕಾರ್ಯಕರ್ತರೆಲ್ಲ ನೀವೆಲ್ಲ ಕಾಯ್ತಾ ಇರ್ತೀರಿ ಅಂತ. ಬಟ್ ಒನ್ ಥಿಂಗ್, ನೋ ಕಾಂಪ್ರಮೈಸ್ ಧನಂಜಯ. ಇನ್ನೊಂದು 2 months ಪ್ರತಿ ಅಸೆಂಬ್ಲಿ ಸೆಗ್ಮೆಂಟಲ್ಲೂ ಟೀಮ್ ಈಗಾಗಲೇ ತನಗೆ ತೋರಿಸೋರು ನನಗೆ, ನಾನು ಫುಲ್ ಟೀಮ್ ಫುಲ್ ಲಿಸ್ಟ್ ಆಗಬೇಕು. ಬರೀ ನೀವು ಯಾರನ್ನ ಆಫೀಸ್ ಬೇರರ್ ಮಾಡ್ತೀರಿ ಅವ್ರನ್ನೇ ಕರೆದು ಸಮಾವೇಶ ಇಲ್ಲಿ ನಡಿಬೇಕು. ನಿಮಗೆ ಚೇಂಬರ್ ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ನಾನು ಒಂದು ಲೆಟರ್ ಬರೀತೀನಿ. ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಲೀಗಲ್ ಸೆಲ್ಗೆ ಒಂದು ಚೇಂಬರ್ ಕೊಡಬೇಕು ಅಂತ ನಾನು ಇದನ್ನ ಅಲ್ಲಿಂದ ಮೆಸೇಜು ಕೂಡ ನಾನು ಕೊಡ್ತೀನಿ. ಇದು ನನ್ನ ಜವಾಬ್ದಾರಿ. ಆಮೇಲೆ ಎಲ್ಲ ಪೇಪರ್ಸು 100 ಆಸ್ತಿಗಳನ್ನ ಹೊಸದಾಗಿ ತಯಾರು ಮಾಡಿದ್ದೀವಿ. ಅದಕ್ಕೆಲ್ಲ ನೋಡ್ಕೊಳ್ಳೋಂಥ ಕೆಲಸ ನೀವೆಲ್ಲ ಸೇರಿ ನೀವು ಮಾಡಬೇಕು. ಮಿಕ್ಕಿದ ವಿಚಾರ ಆಮೇಲೆ ನಾವು ಮಾತಾಡೋಣ. ಸೊ ಹಂಗೆ ಸಂವಿಧಾನ ಇರೋವರೆಗೂ ಕೂಡ, ಕೊನೆಗೆ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ಸಂವಿಧಾನ ಇರೋ ತನಕ ಯಾರು ಕೂಡ
ಸರ್ವ ಅಧಿಕಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನದಲ್ಲೇ ಎಲ್ಲ ಅಧಿಕಾರ, ಸಂವಿಧಾನದಲ್ಲೇ ಅಧಿಕಾರ ಎಲ್ಲರಿಗೂ ಕೂಡ ಅಧಿಕಾರ ಸಿಗ್ತದೆ. ಸೊ ಅದರಿಂದ ಇದನ್ನು ನಾವು ರಕ್ಷಣೆ ಮಾಡ್ಕೊಂಡು ಹೋಗೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಿಸ್ಕೊಳ್ಳೋಣ. ಇವತ್ತು ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು, ಜವಾಹರ್ಲಾಲ್ ನೆಹರು ಅವರ ಮುಖಂಡತ್ವದಲ್ಲಿ ಈ ದೇಶದಲ್ಲಿ ಸಂವಿಧಾನ ಸಿಕ್ಕಿದೆ. ಇದನ್ನೆಲ್ಲ ನಾವು ಅರ್ಪಿಸ್ಕೊಂಡು ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಏನು ಮಾಡೋಂಗಿಲ್ಲಪ್ಪ, ಏನು ಮಾಡೋಣ? ಓಡು 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 10 ಚೇರ್ ಹತ್ಕೊಂಡು ನಿಂತ್ಕೊಂಡ್ಬಿಟ್ಟು ಹೇಳ್ತೀನಿ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಗೌರವಾಧ್ಯಕ್ಷರಾದಂತಹ ಪ್ರವೀಣ್ ಗೌಡ ಅವರಿಂದ. ಇದಾದ ನಂತರ ರಾಷ್ಟ್ರಗೀತೆ ಇದೆ. ದಯವಿಟ್ಟು ತಮ್ಮ ಸ್ಥಾನದಲ್ಲಿ ತಾವು ಇರಬೇಕು ಅಂತೇಳಿ ಕೇಳ್ಕೊತೇನೆ. ಕಾರ್ಯಕ್ರಮ ಆದಮೇಲೆ ಲಘು ಉಪಹಾರ ಸಹ ಇರ್ತದೆ. ದಯವಿಟ್ಟು ಎಲ್ಲರೂ ಆಶ್ರಯಿಸಬೇಕಾಗಿ ವಿನಂತಿಸ್ಕೊಳ್ತಾನೆ. ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರೇ ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವಕೀಲ ಬಂಧು ಮಿತ್ರರೇ ಹಾಗೂ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರೇ, ಇವತ್ತಿನ ದಿವಸ ಸ್ವಲ್ಪ ವೇದಿಕೆನ ಕ್ಲಿಯರ್ ಮಾಡ್ತು ಅಂತಂದ್ರೆ, ಇವತ್ತಿನ ಏನಿವತ್ತು ನಾವು ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಈ ಒಂದು ಕಾರ್ಯಕ್ರಮನ ಆಯೋಜಿಸಿ ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಕರೆದಾಗ ನಮ್ಮ ಮೊದಲೇ ಭಾಷಣಕಾರರಿಂದ ನಾನು ಅವ್ರಿಗೆ ಧನ್ಯವಾದ ಅರ್ಪಿಸಕ್ಕೆ ಇಚ್ಛಪಡ್ತೇನೆ. ನಮ್ಮ ಉಗ್ರಪ್ಪನವರು ಬಂದು ಆರ್ಟಿಕಲ್ 21 ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಅದ್ರ ಬಗ್ಗೆ ತಿಳಿಸಿದ್ದಾರೆ. 21A ಬಗ್ಗೆ ತಿಳಿಸಿದ್ದಾರೆ, ರೈಟ್ ಟು ಎಜುಕೇಶನ್. RTE ಮೊದಲನೇದಾಗಿ ತಂದಂತಕ್ಕಂಥ ಯಾವುದಾದ್ರೂ ಸರ್ಕಾರ ಪಕ್ಷ ಇದ್ದಂಥ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛಪಡ್ತೇನೆ. ಉಗ್ರಪ್ಪ ಅವರು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕೆ ಅವ್ರಿಗೆ ನಾನು ಲೀಗಲ್ ಸೆಲ್ ವತಿಯಿಂದ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಕಾನೂನು ಮಂತ್ರಿಗಳಾದ HK ಪಾಟೀಲ್ ರವರು ಬಂದಿದ್ರು. ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅವ್ರು ಆಡಿರ್ತಕ್ಕಂಥ ಮಾತು, ಇಟ್ಸ್ ಅ ಟೈಮ್. ಏನು ನಾವು ಆತ್ಮಾವಲೋಕನ ಮಾಡ್ಕೊಬೇಕು. ಇವತ್ತು ಸಂವಿಧಾನ ದಿನಾಚರಣೆ ಅಂತ ಆಚರಿಸೋದಲ್ಲ, ನಾವು ಪ್ರೀಚ್ ಮಾಡೋದಲ್ಲ, ಇಲ್ಲ ಕೇಳ್ತಕ್ಕಂಥದ್ದಲ್ಲ, ಇದನ್ನ ಆತ್ಮಾವಲೋಕನೆ ಮಾಡ್ತಕ್ಕಂಥ ದಿನ ಅಂತಕ್ಕಂಥ ಮಾತನ್ನು ಸಹ ನಮ್ಮ ಸ್ವಲ್ಪ ತಕ್ಕಂಥ ಮಾತನ್ನು ಇವತ್ತು ಆಡಿದರೆ ಅದನ್ನ ನಾವು ಸೀರಿಯಸ್ ಆಗಿ ತಗೊಬೇಕಾಗ್ತದೆ. ಅವ್ರಿಗೂ ಸಹ ಅವರ ಕೆಲಸದ ಒತ್ತಡದಲ್ಲಿ ನಾವು ಕರೆದಂತ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾಗ ಅವ್ರಿಗೂ ಸಹ ನಾನು ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಪೊನ್ನಣ್ಣವರು ತುಂಬಾ ಚೆನ್ನಾಗಿ ಕಾನೂನು ತಜ್ಞರು ತುಂಬಾ ಚೆನ್ನಾಗಿ ಮಾತಾಡಿದ ಅವ್ರಿಗೂ ಸಹ ನಾನು ಧನ್ಯವಾದ ಅರ್ಪಿಸ್ತೇನೆ. ನಮ್ಮ ಅಧ್ಯಕ್ಷರು ಅವರ ಮಾತುಗಳಲ್ಲಿ ಒಂದು ತೂಕನೂ ಇರ್ತದೆ, ಒಂದು ಅರ್ಥಪೂರ್ಣವಾಗೂ ಇರ್ತದೆ. ಅವ್ರು ಇವತ್ತು ಸ್ಟೂಡೆಂಟ್ ಎಲ್ರಿಗೂ ಅಧ್ಯಕ್ಷದ ಒಂದು ಮಾತನ್ನ ನಾನು ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ.